So check the injectivity and subjectivity of the function f mapping from R to R defined by f of x is equal to 3 minus 4x. Is it a bijective function? ಅಂದರೆ 1 1 ಮತ್ತೆ 2 ಚೆಕ್ ಮಾಡಬೇಕು ನೀವು ಇಲ್ಲಿ. ಸೊ ಫಸ್ಟ್ 1 1 ಚೆಕ್ ಮಾಡೋಣ. 1 1 ಅಂದ್ರೆ ಏನು? ಅಂದರೆ ಇಮೇಜಸ್ ಆಫ್ ದ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ಆರ್ ಅಂಡರ್ ಎಫ್ ಆರ್ ಡಿಸ್ಟಿಂಕ್ಟ್. ಅಂದರೆ ಇಲ್ಲಿ ಒಂದೊಂದು ಎಲಿಮೆಂಟ್ಗೆ ಒಂದೊಂದು ಮಾತ್ರ ಮ್ಯಾಪಿಂಗ್ ಆಗಿರಬೇಕು. ಅದು ನೋಡೋಣ. ಫಸ್ಟ್ ನಾನು ಈ ಫಂಕ್ಷನ್ ಬರ್ಕೋತೀನಿ ಡೆಫಿನೇಷನ್. ಎಫ್ mapping from R to R defined by f of x is equal to 3 minus 4x. ಇದು given definition ಇದು. ಸೊ ಇಲ್ಲಿ ನಾನು R ಅಲ್ಲಿ ಎರಡು ಎಲಿಮೆಂಟ್ ತಗೋತೀನಿ, ದಟ್ ಇಸ್ x1, x2 ಬಿಲಾಂಗ್ಸ್ ಟು R. ಆಗ f of x1 ಏನಾಗುತ್ತೆ? 3 minus 4x1 ಆಯಿತು. ಅಗೇನ್ f of x2 is 3 minus 4x2. ಸೊ ಈಗ if f of x1 is equal to f of x2 ಆದಾಗ ಏನಾಗುತ್ತೆ? ದೆನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3 minus 4x1 is equal to 3 minus 4x2. ಸೊ ಇಲ್ಲಿ 3 ಕ್ಯಾನ್ಸಲ್ ಮಾಡ್ಕೋಬಹುದು. ದ ರಿಮೈನಿಂಗ್ ಇಸ್ 4x1 is equal to minus 4x2. Again you can cancel minus 4. x1 is equal to x2. ಸೊ ಈಗ ಹೇಳ್ಬೋದು, ಯಾಕಂದ್ರೆ therefore f is an 1 1 ಆರ್ ಇಂಜೆಕ್ಟಿವ್ ಅಂತ ಹೇಳ್ಬೋದು. ಸೊ ಅಗೇನ್ ನಾವು ಈಗ R2ನ ಚೆಕ್ ಮಾಡಬೇಕಾಗುತ್ತಾ ಇಲ್ವಾ ಅಂತ. ಸೊ ಅದಕ್ಕೆ ನಾನು ಫಸ್ಟು ಅಗೇನ್ ಐ ವಿಲ್ ಟೇಕ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 minus 4x. I will take f of x is equal to 3 minus 4x. So I will take f of x as y. Therefore again ಆಗುತ್ತೆ y is equal to 3 minus 4x ಆಗುತ್ತೆ. ಟ್ರಾನ್ಸ್ಫರ್ 4x to ಲೆಫ್ಟ್ ಹ್ಯಾಂಡ್ ಸೈಡ್. 4x is equal to 3 minus y ಆಯಿತು. x is equal to 3 minus y by 4. ನಮ್ಗೆ x ಅನ್ನು ಒಂದು ಎಲಿಮೆಂಟ್ ಸಿಕ್ಕಿದೆ, ದಟ್ ಈಸ್ ಇನ್ ಆರ್. ಸೊ ಯಾವುದೇ ವ್ಯಾಲ್ಯೂ ತಗೋಬಹುದು y ಗೆ, ಇಟ್ ಲೈಸ್ ಇನ್ ಆರ್. ಸೊ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಗಿವನ್ ಫಂಕ್ಷನ್ಗೆ. therefore f of 3 minus y by 4 ಅಂದ್ರೆ in the place of x place ಅಲ್ಲಿ you need to substitute 3 minus y by 4. so ಏನಾಗುತ್ತೆ? 3 minus 4 in the place of x, 3 minus y by 4. so here 3 minus this 4 will get cancelled. Again 3 minus y. so 3 minus 3 minus plus y, 3 will get cancelled again. The remaining is y. 3 minus y by 4 is equal to y. Therefore now we can say that f is onto or surjective. So surjective ಆಗ್ತಿದೆ, ಹಂಗೆ injective ಆಗ್ತಿದೆ. So therefore you can say that yes, it is a bijective function. Yes, it is a bijective function ಅಂತ ಹೇಳ್ಬೋದು. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಈಗ 40th ಕ್ವಶನ್ ಹೋಗೋಣ. ಮ್ಯಾಟ್ರಿಕ್ಸ್ ಅಲ್ಲಿ ಕೇಳಿದ್ದಾರೆ, ಇದು ತುಂಬಾ ಸಿಂಪಲ್ ಆಗಿದೆ, ಯಾಕಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಫ್ ಎ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು ಅಂಡ್ ಸಿ ಇಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂಸ್ ಆಫ್ ಮ್ಯಾಟ್ರಿಸಸ್ ಕೊಟ್ಟಿದ್ದಾರೆ. ದೆನ್ ಕಂಪ್ಯೂಟ್ ಎ ಪ್ಲಸ್ ಬಿ ಅಂಡ್ ಬಿ ಮೈನಸ್ ಸಿ. ಆಲ್ಸೋ ವೆರಿಫೈ ದಟ್ ಎ ಪ್ಲಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಸಿ ಅಂತ. ಸೊ ಫಸ್ಟ್ ಇಲ್ಲಿ ಎ ಪ್ಲಸ್ ಬಿ ಕೇಳಿದ್ದಾರೆ. ಸೊ ಎ ಪ್ಲಸ್ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಎ ಪ್ಲಸ್ ಬಿ. ಸೊ ಫಸ್ಟ್ ಎ ಮತ್ತೆ ಬಿ ಎಲಿಮೆಂಟ್ಸ್ ಬರ್ಕೊಳ್ಳಿ. 1 2 minus 3 5 0 2 1 minus 1 1 ಪ್ಲಸ್ ಬಿ ಎಲಿಮೆಂಟ್ಸ್ ಬರ್ಕೊಳ್ಳಿ. ಇಲ್ಲಿ 3 minus 1 2 4 2 5 2 0 3. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ? 1 plus 3 4 again 2 minus 1 1 minus 3 plus 2 is minus 1. ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಾಡಬೇಕು. ಅಂದರೆ ಎ ಕರೆಸ್ಪಾಂಡಿಂಗ್ ಎಲಿಮೆಂಟ್ 3 ಇದೆ, ಇಲ್ಲಿ 1 ಇದೆ. ಸೊ ಅದೇ ಥರ ಇಲ್ಲಿ 5 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇಲ್ಲಿ 4 ಇದೆ, ಇಟ್ ಇಸ್ 9. 0 plus 2 2 5 plus 2 7 1 plus 2 3 minus 1 plus 0 is minus 1 1 plus 3 is 4. ಸೊ ಎ ಪ್ಲಸ್ ಬಿ ಸಿಕ್ಕಿದೆ. ಸೊ ಅಗೇನ್
ಬಿ ಮೈನಸ್ ಸಿ ಕೇಳಿದ್ದಾರೆ. ಸೊ ಬಿ ಮೈನಸ್ ಸಿ, ರೈಟ್ ದಿ ಎಲಿಮೆಂಟ್ಸ್ ಆಫ್ ಬಿ. 3 minus 1 2 4 2 5. The third row 0 3 minus C elements. The first row 1 4 1 2 0 3 2 1 minus 2 3. So if subtract, 4 minus 4 is minus 1, minus 1 minus 1 is minus 2, 2 minus 2 is 0, 4 minus 0 is 4, 2 minus 3 is minus 1, 5 minus 2 is 3, 2 minus 1 is 1, 0, minus of minus 2 is plus 2, 3 minus 3 is 0. We got P minus C values. Now A plus B minus C. Write the values of A. 1 2 minus 3 5 0 2 1 minus 1 1. Again the values of B minus C. ಬಂದಿದೆಯಲ್ವಾ, minus 1 minus 2 0 4 minus 1 3 1 2 0. Can add 1 minus 1 0, 2 minus 2 again 0, minus 3 plus 0 is minus 3, 5 plus 4 9, 0 minus 1 is minus 1, 2 plus 3 is 5, 1 plus 1 2, minus 1 plus 2 is 1, 1 plus 0 is 1. So we got the A plus B minus C value. We'll take it as equation number 1. So now again we need to take A plus B minus C. So write the values of A plus B. First row 4 1 minus 1 9 2 7 3 minus 1 4, minus of C values is 4 1 2 0 3 2 1 minus 2 3. So subtract 4 minus 4 0, 1 minus 1 0, minus 1 minus 2 is minus 3, 9 minus 0 is 9, 2 minus 3 is minus 1, 7 minus 2 is 5, 3 minus 1 is 2, minus 1, minus of minus 2 is plus 2, minus 1 plus 2 is again plus 1, 4 minus 3 is 1, which is equal to equation number 2. So if you observe equation number 1 and 2, both are equal. So ಈಗ ಹೇಳ್ಬೋದು, therefore from equation number 1 and 2 can say that A plus B minus C is equal to A plus B minus C. ಸೊ ಇಷ್ಟೇ ಸಿಂಪಲ್ ಆಗಿದೆ ಇದು. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಸಾಲ್ವ್ ದಿ ಸಿಸ್ಟಮ್ ಆಫ್ ಈಕ್ವೇಶನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್. 3 ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಸೊ ಆ 3 ಈಕ್ವೇಶನ್ಸ್ ಯೂಸ್ ಮಾಡಿಕೊಂಡು ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಕಂಡುಹಿಡಿಯಬೇಕು. ಅದು ಯಾವ ಮೆಥಡ್ ಇಂದ? ಮ್ಯಾಟ್ರಿಕ್ಸ್ ಮೆಥಡ್ ಇಂದ. ಸೊ ನಾನು ಫಸ್ಟೇ ಸೊಲ್ಯೂಷನ್ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸಿಸ್ಟಮ್ ಆಫ್ ಈಕ್ವೇಶನ್ಸ್ನ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ ಬರ್ಕೊಳ್ಳೋಣ. ಸೊ ಈಕ್ವೇಶನ್ಸ್ ಕೊಟ್ಟಿದೆಯಲ್ವಾ, ಅದ್ರ ಕೋಎಫಿಷಿಯಂಟ್ಸ್ ನೋಡಿ, ಎಕ್ಸ್ ಕೋಎಫಿಷಿಯಂಟ್, ವೈ ಕೋಎಫಿಷಿಯಂಟ್, ಝೆಡ್ ಕೋಎಫಿಷಿಯಂಟ್ಸ್ ಇದೆಯಲ್ಲ, ಅದನ್ನ ಫಸ್ಟ್ ಈಕ್ವೇಶನ್ ಇರುವಂಥದ್ದನ್ನ ಫಸ್ಟ್ ರೋ ಎಲಿಮೆಂಟ್ಸ್ ಅಲ್ಲಿ ಬರ್ತಿದ್ದೀನಿ. ಸೆಕೆಂಡ್ ಈಕ್ವೇಶನ್ ಇರೋದು ಸೆಕೆಂಡ್ ರೋ, ಥರ್ಡ್ ಈಕ್ವೇಶನ್ ಇರುವಂಥದ್ದನ್ನ ಥರ್ಡ್ ರೋ. ಸೊ ಫಸ್ಟ್ ಈಕ್ವೇಶನ್ ಏನಿದೆ, ಎಕ್ಸ್ ಕೋಎಫಿಷಿಯಂಟ್ 2, ವೈ ಕೋಎಫಿಷಿಯಂಟ್ 3, ಝೆಡ್ ಕೋಎಫಿಷಿಯಂಟ್ 3 ಇದೆ. ಸೊ ಅದನ್ನ 2 3 3. ಸೊ ಸೇಮ್ ವೇ ಸೆಕೆಂಡ್ ಈಕ್ವೇಶನ್ ಅಲ್ಲಿ 1 minus 2 1, 3 minus 1 minus 2. ಇದು ಎ ಆಯ್ತು, ಮ್ಯಾಟ್ರಿಕ್ಸ್ ಎ. ಮ್ಯಾಟ್ರಿಕ್ಸ್ ಎಕ್ಸ್ ಏನಾಗುತ್ತೆ, ಎಕ್ಸ್ ವೈ ಝೆಡ್. ಸೊ 3 ವೇರಿಯೇಬಲ್ಸ್ ಇದೆ. ಸೊ ಅದನ್ನು ಮ್ಯಾಟ್ರಿಕ್ಸ್ ಎಕ್ಸ್ ಅಲ್ಲಿ ಬರ್ತಿದೆ. ಈಗೇನು ಬಿ ವ್ಯಾಲ್ಯೂಸ್ ಅಂದ್ರೆ ಇದು 5 minus 4 3. ಇದನ್ನ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ತಗೊಂಡು ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಮೆಥಡ್ ಸಾಲ್ವ್ ಮಾಡಬೇಕು ಅಂದ್ರೆ ಡಿಟರ್ಮಿನೆಂಟ್ ಎ ಬೇಕಾಗುತ್ತೆ. ಸೊ ನಾನು ಲಾಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಯಾವ ತರ ಮಾಡಬೇಕು ಅಂತ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ, 2 ಬರ್ಕೋತೀವಿ. ಸೆಕೆಂಡ್ if you take 2, the corresponding row ಮತ್ತೆ corresponding ಕಾಲಮ್ ಬಿಟ್ಟು ಬೇರೆ ಎಲಿಮೆಂಟ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಇಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ನೋಡಿ, -2 into -2 plus 4. again 1 minus of -1 is +1. ಈ ತರ -3 ಸೆಕೆಂಡ್ ಟರ್ಮ್. ಸೊ again corresponding column, corresponding row. 1 into -2 -2, 1 into minus of -3 is -3. so plus 3 into corresponding column, corresponding row. 1 into -1 -1, 2 -2 into minus of -3 plus 6. so ಈಗ 2 4 plus 1 5 -3 -5 3 into 5. ಸೊ ಸಿಂಪ್ಲಿಫಿಕೇಶನ್ ಮಾಡಿದಾಗ 40 ಬರುತ್ತೆ. 40 is not equal to 0. ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇನ್ವರ್ಸ್ ಬೇಕು ಅಂದ್ರೆ ನಮಗೆ ಅಡ್ಜಾಯಿಂಟ್ ಕಂಡುಹಿಡಿಯಬೇಕಾಗುತ್ತೆ. ಸೊ ಅಡ್ಜಾಯಿಂಟ್ ಹೇಗೆ ಬರುತ್ತೆ ಬರ್ಕೊಡೋದು ನೋಡಿ. ಸೊ ಫಸ್ಟ್ ಇಲ್ಲಿ ಅಡ್ಜಾಯಿಂಟ್ ಗೆ
ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ತಗೋಬೇಕು ನಾವು. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆದಿದ್ದೀನಿ ಫಸ್ಟ್ ಇಲ್ಲಿ. ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಯಾವ ತರ ಬರೆಯೋದು? ಫಸ್ಟ್ ಎಲಿಮೆಂಟ್, ಫಸ್ಟ್ ಕೋಫ್ಯಾಕ್ಟರ್ ಅಂದ್ರೆ, ಸೊ ನೋಡಿ, ಫಸ್ಟ್ ಎಲಿಮೆಂಟ್ ತಗೊಂಡಾಗ ಈ 2 ಇದೆಲ್ಲ ಕರೆಸ್ಪಾಂಡಿಂಗ್ ರೋ ಮತ್ತೆ ಕರೆಸ್ಪಾಂಡಿಂಗ್ ಕಾಲಮ್ ಬಿಟ್ಟು ಬೇರೆ ಎಲಿಮೆಂಟ್ಸ್ ಇರುತ್ತೆ, 4 ಎಲಿಮೆಂಟ್ನು ಇಲ್ಲಿ ಬರ್ತಿದೆ. ಸೊ -2 1 -1 -2. ಸೊ ಅಗೇನ್ ನೆಕ್ಸ್ಟ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಕರೆಸ್ಪಾಂಡಿಂಗ್ ರೋ ಮತ್ತೆ ಕಾಲಮ್ 1 1 3 -2 ಇದೆ, 1 1 3 -2. ಸೊ ಥರ್ಡ್ ಎಲಿಮೆಂಟ್ಗೂ ಅಷ್ಟೇ 1 -2 3 -1 1 -2 3 -1. ಅದೇ ತರ ನೆಕ್ಸ್ಟ್ ರೋ ಅಲ್ಲಿ 1 ನೋಡಿದಾಗ ಕರೆಸ್ಪಾಂಡಿಂಗ್ ರೋ ಮತ್ತೆ ಕಾಲಮ್ ಬಿಟ್ರೆ 3 3 -1 -2 3 3 -1 -2. ಹೀಗೆ ನೆಕ್ಸ್ಟ್ ಎಲಿಮೆಂಟ್ಗೆ -2 ತಗೊಂಡಾಗ 2 3 3 -2 2 3 3 -2. ಸೊ ನೆಕ್ಸ್ಟ್ ಎಲಿಮೆಂಟ್ 2 3 3 -1 2 3 3 -1. ಸೊ ಇಲ್ಲಿ ಥರ್ಡ್ ರೋ ಅಲ್ಲಿ 3 ತಗೊಂಡ್ರೆ ಕರೆಸ್ಪಾಂಡಿಂಗ್ ಕಾಲಮ್ ಮತ್ತೆ ಕರೆಸ್ಪಾಂಡಿಂಗ್ ರೋ ಬಿಟ್ರೆ 3 3 -2 1 3 3 -2 1. ನೆಕ್ಸ್ಟ್ ಎಲಿಮೆಂಟ್ ಅಗೇನ್ 2 3 1 1 2 3 1 1. ಲಾಸ್ಟ್ ಎಲಿಮೆಂಟ್ 2 3 1 -2 2 3 1 -2. ಇದಕ್ಕೆ ಟ್ರಾನ್ಸ್ಪೋಸ್ ತಗೋಬೇಕು. ಸೊ ಅಗೇನ್ ಇಲ್ಲಿ ಆಲ್ಟರ್ನೇಟ್ ಪ್ಲಸ್ ಮೈನಸ್ ತಗೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಆಗ ಟೋಟಲಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅಡ್ಜಾಯಿಂಟ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ದಿ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್, ಅದಕ್ಕೆ ಟ್ರಾನ್ಸ್ಪೋಸ್ ತಗೊಂಡಿರೋದು ಇಲ್ಲಿ. ಸೊ ಅಗೇನ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. -2 × -2 +4 1 × -1 is +1. ಸೊ +5. ಅದೇ ತರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋದಾಗ 5 5 5 3 -13 11 9 1 -7. ಇದೇನು ಟ್ರಾನ್ಸ್ಪೋಸ್ ಇದೆ. ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋಸ್ ನ ಕಾಲಮ್ಸ್ ನ ಇಂಟರ್ಚೇಂಜ್ ಮಾಡ್ಕೋಬೇಕು. ರೋಸ್ ಬಿಕಮ್ಸ್ ಕಾಲಮ್ಸ್ ಆಗುತ್ತೆ, ಕಾಲಮ್ಸ್ ಬಿಕಮ್ಸ್ ರೋಸ್. ಸೊ ಅದನ್ನ 5 5 5 ಇರೋದು ಇಲ್ಲಿ ಕಾಲಮ್ ಆಗಿದೆ. ಸೆಕೆಂಡ್ ರೋ 3 -13 11 ಇರೋದು ಈ ಸೆಕೆಂಡ್ ಕಾಲಮ್ ಆಗಿದೆ, 3 -13 11. ಇಲ್ಲಿ ಥರ್ಡ್ ರೋ 9 1 -1 ಇದು ಥರ್ಡ್ ಕಾಲಮ್ ಆಗಿದೆ, 9 1 -7. ಇಲ್ಲಿಗೆ ಅಡ್ಜಾಯಿಂಟೇ ಸಿಗಿತ್ತು. ಸೊ ನೆಕ್ಸ್ಟ್ ಇನ್ವರ್ಸ್ ಕಂಡುಹಿಡಿಬೇಕು ನಾವು. ಎ ಇನ್ವರ್ಸ್ ಅಂದ್ರೆ 1/1 ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್. ಡಿಟರ್ಮಿನೆಂಟ್ ನಮಗೆ 40 ಬಂದಿದೆ, ಸೊ ಅಡ್ಜಾಯಿಂಟ್ ಸಿಕ್ಕಿದೆ, ನಮ್ಗೆ ಇನ್ವರ್ಸ್ ಸಿಕ್ತು. ನೆಕ್ಸ್ಟ್ ಇಲ್ಲಿ Ax = B ಅಂತಿದೆ, ಅದು ಸಿಂಪ್ಲಿಫೈ ಮಾಡ್ಕೊಂಡು x = A ಇನ್ವರ್ಸ್ B ಬರುತ್ತೆ. ಇಲ್ಲಿ x = A ಇನ್ವರ್ಸ್ B. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. x ವ್ಯಾಲ್ಯೂಸ್ ಅಂದ್ರೆ x y z = A ಇನ್ವರ್ಸ್ ಇಸ್ 1/40 ಮತ್ತೆ ಅಡ್ಜಾಯಿಂಟ್ ಮ್ಯಾಟ್ರಿಕ್ಸ್ ಬರ್ಕೊಂಡಿದ್ವಿ. B ಮ್ಯಾಟ್ರಿಕ್ಸ್ 5 -4 3 ಇಷ್ಟು ತಗೊಂಡಿದ್ವಲ್ಲ ಅದನ್ನ ಬರೆದಿದೆ. ಸೊ ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಏನಿದೆ 3 × 3 ಮ್ಯಾಟ್ರಿಕ್ಸ್ ಇದೆ. ಸೊ ಸೆಕೆಂಡ್ ಮ್ಯಾಟ್ರಿಕ್ಸ್ ನಮಗೆ 3 × 1 ಇದೆ. ಸೊ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಇಲ್ಲಿ ನೋಡಬಹುದು ಎರಡು ಸೇಮ್ ಬಂದಿದೆ. ಕಾಲಮ್ಸ್ ಆಫ್ ದಿ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದಿ ರೋಸ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್. ಆಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಅದಕ್ಕೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ನಮ್ಗೆ ಬರುವಂತ ಆನ್ಸರ್ ಯಾವುದು? 3 × 1 ಮ್ಯಾಟ್ರಿಕ್ಸ್ ಬರುತ್ತೆ. 3 ರೋಸ್ 1 ಕಾಲಮ್ ಇರುವಂತ ಮ್ಯಾಟ್ರಿಕ್ಸ್ ಸಿಗುತ್ತೆ ನಮಗೆ. ಸೊ ಮಲ್ಟಿಪ್ಲೈ ಮಾಡೋಣ. ಸೊ 5 × 5 25 -3 × -4 is -12 plus 9 × 3 is 27. ಸೊ ಫಸ್ಟ್ ರೋ ಆಯ್ತು. ಸೆಕೆಂಡ್ ರೋ ಹೋಗೋಣ ಈಗ. 5 × 5 25 plus -13 × -4 is +52. 1 × 3 is 3. ಸೆಕೆಂಡ್ ರೋ ಆಯ್ತು. ಥರ್ಡ್ ರೋ 5 × 5 25 11 × -4 is -44 -7 × 3 is -21. ಏನಾಯ್ತು? 1/40. ಸೊ ಆಡ್ ಮಾಡ್ಕೊಂಡಾಗ 40 80 -40 ಬಂದಿದೆ. ಸೊ ಡಿವೈಡ್ ಬೈ 40 ಮಾಡ್ಕೊಳ್ಳಿ, ಎಲ್ಲದಕ್ಕೂ 1/40 ಇದೆ. ಸೊ 1 2 -1 ಬಂತು. therefore x value is 1, y value is 2, z value is -1. ಅದನ್ನೇ ಬರೆದಿದ್ದೀನಿ. x is 1, y is 2, z is -1. ಸೊ ಇಲ್ಲಿಗೆ ಆನ್ಸರ್ ಸಿಕ್ಕಿದೆ. 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಒಂದು ಕ್ವಶನ್ ಇದ್ದೇ ಇರುತ್ತೆ ಇದ್ರ ಮೇಲೆ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಫ್ y is equal to tan inverse x whole square, show that 1 + x² whole square y2 plus 2y 1 + x² y1 is equal to 2. ಡಿಫ್ರೆನ್ಸಿಯೇಷನ್ ಅಲ್ಲಿ ಬರುತ್ತೆ. ತುಂಬಾ ಸಿಂಪಲ್ ಕ್ವಶನ್. ಸಾಲ್ವ್ ಮಾಡೋಣ. y is equal to tan inverse x whole square. ನಾವು ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ y ಇರೋಂಥದ್ದು y1 ಆಗುತ್ತೆ. ಯಾಕಂದ್ರೆ ಇನ್ ಟರ್ಮ್ಸ್ ಆಫ್ y1 y2 ಕೊಟ್ಟಿರೋದ್ರಿಂದ ನಾನು y1 ಅಂತಾನೆ ತಗೊಂತೀನಿ ಡಿಫ್ರೆನ್ಸಿಯೇಷನ್. ಸೊ tan inverse x whole square ಅಂದ್ರೆ 2 tan inverse x ಆಯ್ತು. ಎರಡು ಫಂಕ್ಷನ್ ಇದೆ ಇಲ್ಲಿ. ಇಂಟು d/dx ಆಫ್ tan inverse x.
So y1 is equal to 2 tan inverse x. Differentiation of tan inverse x is 1 by 1 plus x square. ಈ 1 plus x square ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಈ ಕಡೆ ತಗೊಂಡ್ಬಿಡ್ತೀನಿ ನಾನು. ಸೊ 1 plus x square into y1 is equal to 2 tan inverse x. ಈಗ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಗೇನ್. ಇಲ್ಲಿ ಪ್ರಾಡಕ್ಟ್ ಅಪ್ಲೈ ಮಾಡಬೇಕು, ಎರಡು ಫಂಕ್ಷನ್ ಇದೆ. ಸೊ 1 plus x square into y1 differentiation is y2 plus y1 ಗೆ ಇಟ್ಕೊಳ್ಳಿ. ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 1 is 0 plus x square is 2x. Go to 2 into tan inverse x differentiation is 1 by 1 plus x square. So ಏನಾಯ್ತು, 1 plus x square to y2 plus 2x y1 is equal to 2 by 1 plus x square. Again ಇದನ್ನ 1 plus x square ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, 1 plus x square whole square y2 plus 2x into 1 plus x square y1 is equal to 2. ಸೊ ನಮಗಿದೆ ರಿಕ್ವೈರ್ಡ್ ಈಕ್ವೇಶನ್. ಸೊ ಪ್ರೂವ್ ಆಯಿತು. ಸೊ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ. ತುಂಬ ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್. The length x of a rectangle is decreasing at a rate of 3 cm per minute and the width y is increasing at a rate of 2 cm per minute. When x is equal to 10 cm, y is equal to 6 cm. Find the rate of change of the perimeter and the area of rectangle. ಅಂದರೆ ಇಲ್ಲಿ ಏರಿಯಾ ಮತ್ತು ಪೆರಿಮೀಟರ್ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಸೊ ಸಾಲ್ವ್ ಮಾಡೋಣ ಒಂದೊಂದೇ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕೊಡಿ. ಲೆಂತ್ನ ಎಕ್ಸ್ ಅಂತ ತಗೊಂಡಿದ್ದಾರೆ, ಬ್ರೆಡ್ತ್ನ ವೈ ಅಂತ ತಗೊಂಡಿದ್ದಾರೆ. ಸೊ ಅದಕ್ಕೆ ಡಿ ಎಕ್ಸ್ ಬೈ ಡಿ ಟಿ ಅವರೇ ಕೊಟ್ಟಿದ್ದಾರೆ. ಯಾಕಂದ್ರೆ ರೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಡಿಕ್ರೀಸಿಂಗ್ ಅಟ್ ರೇಟ್. ಡಿಕ್ರೀಸಿಂಗ್ ಆಗಿರೋದ್ರಿಂದ ಇದನ್ನ ಮೈನಸ್ ತಗೋಬೇಕು. -3 ಸೆಂಟಿಮೀಟರ್ ಪರ್ ಮಿನಿಟ್ ಆಯಿತು. again dy by dt ಏನು ಕೊಟ್ಟಿದ್ದಾರೆ, ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದು 2 ಸೆಂಟಿಮೀಟರ್ ಪರ್ ಮಿನಿಟ್. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅವರು, ಯು ನೀಡ್ ಟು ಫೈಂಡ್ ಔಟ್ ದಿ ಪೆರಿಮೀಟರ್. ದ ಪೆರಿಮೀಟರ್ ಪಿ ಅಂತ ತಗೋಣ ಆಫ್ ಎ ರೆಕ್ಟ್ಯಾಂಗಲ್ ಗಿವನ್ ಬೈ ಏನಂತ ಬರೀಬಹುದು, ಪಿ ಇಸ್ ಈಕ್ವಲ್ ಟು 2 into x plus y. ಯಾಕಂದ್ರೆ 4 ಫೇಸಸ್ ಇರುತ್ತಲ್ವಾ, ಸೊ ರೆಕ್ಟ್ಯಾಂಗಲ್ ಅಂತ ಬರೀತೀವಿ. ಇದು ಎಕ್ಸ್ ಅಂತ ತಗೊಂಡ್ರೆ ಫಾರ್ ಲೆಂತ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಲೆಂತ್ ಎಕ್ಸ್ ಇಸ್ ವೈ, ಇಸ್ ವೈ ಅಂದ್ರೆ 2x plus 2y, ಅದನ್ನ 2 times x plus y ಅಂತ ತಗೊಂಡಿದ್ದೀವಿ ಅಷ್ಟೇ. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಏನಾಗುತ್ತೆ, ಡಿ ಪಿ ಬೈ ಡಿ ಟಿ ಇಸ್ ಈಕ್ವಲ್ ಟು 2 into dx by dt plus dy by dt. Therefore dp by dt is equal to 2 into dx by dt is -3 plus dy by dt is +2. So dp by dt is equal to 2 into -1, which is equal to -2 centimeter per minute. So perimeter ಸಿಕ್ಕಿದೆ. ಸೊ ಯೂನಿಟ್ಸ್ ಎಲ್ಲ ಬರೀಬೇಕು, ತುಂಬಾ ಇಂಪಾರ್ಟೆಂಟ್ ಯೂನಿಟ್ಸ್ ಬರೆಯುವಂಥದ್ದು. ನೆಕ್ಸ್ಟ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಇಸ್ ಗಿವನ್ ಬೈ, ಏರಿಯಾ ನಾನು ಎ ಅಂತ ತಗೊಂತೀನಿ. ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ, ಲೆಂತ್ ಇಂಟು ಬ್ರೆಡ್ತ್. ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಫಸ್ಟ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಡಿ ವೈ ಬೈ ಡಿ ಟಿ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಇಸ್ ಡಿ ಎಕ್ಸ್ ಬೈ ಡಿ ಟಿ. Therefore dA by dt is equal to x into dy by dt ಕೊಟ್ಟಿದ್ದಾರೆ is 2, y into dx by dt also given -3. ಮತ್ತೆ x values ಮತ್ತು y values ಕೊಟ್ಟಿದ್ದಾರೆ. x is 10 cm, y is 6 cm ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ. x is 10 cm 2 plus y is 6 cm -3 is equal to 10 to the 20 minus 18. Therefore dA by dt is equal to 2 centimeter square per minute. ಇದಕ್ಕೆ ಪೆರಿಮೀಟರ್ ಮತ್ತೆ ಏರಿಯಾ ಫೈಂಡ್ ಔಟ್ ಮಾಡಿದ್ದೀವಿ. 5 ಮಾರ್ಕ್ಸ್ ಸಿಗುತ್ತೆ ನಮಗೆ. 44th ಕ್ವಶನ್ ಹೋಗೋಣ. ಫೈಂಡ್ ದಿ ಇಂಟಿಗ್ರಲ್ ಆಫ್ 1 by root of a square minus x square with respect to x and hence evaluate 1 by root of 9 minus 25x square. ಯಾವುದಾದ್ರೂ ಒಂದು ಡೆರಿವೇಶನ್ ಇಂಟಿಗ್ರೇಷನ್ ಏನಿರುತ್ತೆ, ಸೊ ಅದ್ರ ಜೊತೆ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ, ಇದು 5 ಮಾರ್ಕ್ಸ್ ಫೆಚ್ ಮಾಡುತ್ತೆ. ಸೊ ಇದನ್ನು ಫಸ್ಟ್ ನಾವು ಕನ್ಸಿಡರ್ ಮಾಡ್ಕೋತಾ ಇದ್ವಿ 1 by root of a square minus x square ನ. ಸೊ ಸಬ್ಸ್ಟಿಟ್ಯೂಷನ್ ತಗೋಬೇಕು ನಾವು. ಇಂದ x is equal to a sin theta ಅಂತ ತಗೋತೀವಿ. ಸೊ x is equal to a sin theta ಇದೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, dx x ಇರೋದು dx ಆಗುತ್ತೆ, a sin theta is cos theta into d theta ಆಗುತ್ತೆ.
ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಸೈನ್ ಟೀಟಾ ಇದೆ. ಸೊ ಇದನ್ನ ನಾವು ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಸೈನ್ ಟೀಟಾ ಅಂತ ಬರೀಬಹುದು. ಸೊ ವಿಚ್ ಇಂಪ್ಲೈಸ್ ಟೀಟಾ ವಿಲ್ ಬಿ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಆಗುತ್ತೆ. ಅಂದರೆ ಏನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಿ ಈ ಕಡೆ. ಸೊ ಈಗ ಏನಾಯಿತು, ಇಂಟಿಗ್ರಲ್ 1/√(a² - x² dx ಏನಂತ ಬರೀಬಹುದು. ಇಂಟಿಗ್ರಲ್ 1/√(x) ನಾವು ತಗೊಂಡಿರೋದು ಎ ಸೈನ್ ಟೀಟಾ ಅಂತ. ಸೊ a² sin² ಥೀಟಾ ಆಯಿತು. dx ಏನಿದೆ a cos ಥೀಟಾ d ಥೀಟಾ ಅಂತ ಇದೆ. ಸೊ ಎಲ್ಲ ಇನ್ ಟರ್ಮ್ಸ್ ಆಫ್ ಥೀಟಾ ಆಗಿದೆ ಇಲ್ಲಿ. ಸೊ ಇದನ್ನ a cos ಥೀಟಾ d ಥೀಟಾ ಡಿವೈಡೆಡ್ ಬೈ ಇಲ್ಲಿ a² ಕಾಮನ್ ತಗೊಂಡಾಗ 1 - sin² ಥೀಟಾ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು, a cos ಥೀಟಾ d ಥೀಟಾ ಡಿವೈಡೆಡ್ ಬೈ √(a² ಇರೋದು a ಆಯಿತು. ಇಲ್ಲಿ √(1 - sin² ಥೀಟಾ ಇರೋದು cos² ಥೀಟಾ ಆಗುತ್ತೆ. ಸೊ ಇದೇನಾಗುತ್ತೆ, a ಕ್ಯಾನ್ಸಲ್ ಮಾಡ್ಕೋಬಹುದು ಇಲ್ಲಿ. ಸೊ ನ್ಯೂಮರೇಟರ್ cos ಥೀಟಾ ಇದೆ, ಡಿನಾಮಿನೇಟರ್ √(cos ಥೀಟಾ ಅಂದ್ರೆ cos² ಇಸ್ cos ಥೀಟಾ ಆಯಿತು ಇಂಟು d ಥೀಟಾ. ಅಗೇನ್ ಕ್ಯಾನ್ಸಲ್ ಆಗುತ್ತೆ. ಸೊ d ಥೀಟಾ ಇಂಟಿಗ್ರಲ್ d ಥೀಟಾ ಅಂತ. ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಇಸ್ ಥೀಟಾ ಪ್ಲಸ್ ಸಿ. ಥೀಟಾ ಅಂದ್ರೆ ನಾವು ತಗೊಂಡಿದ್ವಲ್ಲ ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಸೊ ಇಂಟಿಗ್ರಲ್ 1/√(a² - x² dx ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಈಗ ಡಿರೈವ್ ಮಾಡಿದೀವಿ. ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಸಾಲ್ವ್ ಮಾಡೋಣ. ಸೊ ಏನಂತ ಇದೆ, ಇಂಟಿಗ್ರಲ್ 1/√(9 - 25x² ಇಂಟು dx. ಸೊ ಏನಂತ ಬರ್ಕೋಬಹುದು ಇದನ್ನ, ಇಂಟಿಗ್ರಲ್ 1/√(9 - 25x² ನ 5x² ಅಂತ ಬರೀಬಹುದು ಇಂಟು dx. ಇಲ್ಲಿ ಅಗೇನ್ ಸಬ್ಸ್ಟಿಟ್ಯೂಷನ್ ತಗೋಬೇಕು. ಲೆಟ್ 5x ಇಸ್ ಈಕ್ವಲ್ ಟು ಟಿ ಅಂತ ತಗೋಣ ನಾವು. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 5 ಇಂಟು dx ಇಸ್ ಈಕ್ವಲ್ ಟು dt ಆಯಿತು. ಸೊ dx ಕ್ಯಾನ್ ಬಿ ರಿಟನ್ ಆಸ್ dt ಬೈ 5. ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಜಾಗದಲ್ಲೆಲ್ಲ. ಸೊ 5x ಇರೋದು t ಆಯಿತು. ಸೊ t², dx ಇಸ್ ನಥಿಂಗ್ ಬಟ್ dt ಬೈ 5. ಸೊ 1/5 ನ ಹೊರಗಡೆ ತಗೋಬಹುದು. ಸೊ ಇನ್ನೇನು ಉಳಿದಿದೆ, ಇಂಟಿಗ್ರಲ್ 1/9 - t² ಇಂಟು dt. ಸೊ ಇದನ್ನ ಏನಂತ ಬರೀಬಹುದು, 1/5 ಇಂಟಿಗ್ರಲ್ 1/9 ಕ್ಯಾನ್ ಬಿ ರಿಟನ್ ಆಸ್ 3² - t² ಇಂಟು dt. ಇದೇ ಫಾರ್ಮ್ a² - x² ಇದೆಯಲ್ವಾ, ಇಲ್ಲಿ ಡಿರೈವ್ ಮಾಡ್ಕೊಂಡಿದ್ದೀವಿ. 1/√(a² - x² is equal to ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ. ಬಟ್ ಇನ್ ದಿ ಪ್ಲೇಸ್ ಆಫ್ ಎ ಏನಿದೆ 3 ಇದೆ ಇಲ್ಲಿ. ಸೊ 1/5 ಏನಾಯ್ತಾಗ ಸೈನ್ ಇನ್ವರ್ಸ್ ಟಿ ಬೈ 3 ಆಗುತ್ತೆ ಪ್ಲಸ್ ಸಿ. ಸೊ ಈಗ ಟಿ ನ ರಿಪ್ಲೇಸ್ ಮಾಡ್ಕೋಬೇಕು. ನಾವು ಟಿಗೆ ಏನು ತಗೊಂಡಿದ್ವಿ ಇಲ್ಲಿ 5x ಅಂತ ತಗೊಂಡಿದ್ದೀವಿ. ಸೊ ಟಿ ಬಿಕಮ್ಸ್ 5x ಬೈ 3 ಪ್ಲಸ್ ಸಿ. ಸೊ ಇದು 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಲಿಸ್ಟ್ ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್, ಯೂಸಿಂಗ್ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದಿ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ x² ಪ್ಲಸ್ y² ಇಸ್ ಈಕ್ವಲ್ ಟು a². ಸೊ ಫಸ್ಟ್ ನಾವು ಇದಕ್ಕೆ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಸೊ ಫಸ್ಟ್ ಸರ್ಕಲ್ ಡಯಾಗ್ರಾಮ್ ಬರೀತೀನಿ ನಾನು. x ಡ್ಯಾಶ್ y ಡ್ಯಾಶ್ ಇದು ಆರಿಜಿನ್ O ಅಂತ ತಗೋತೀನಿ. ಸೊ ಅವರು ಸರ್ಕಲ್ x² ಪ್ಲಸ್ y² a² ಕೊಟ್ಟಿರೋದ್ರಿಂದ ರೇಡಿಯಸ್ ಏನಾಗುತ್ತೆ a ಆಗುತ್ತೆ. ಸೊ ಅದರಿಂದ ಇದನ್ನ a,0 ಅಂತ ಬರ್ಕೊಳ್ಳೋಣ. ಇದನ್ನ 0, ರೇಡಿಯಸ್ ಎಲ್ಲ ಸರ್ಕಲ್ ಈಕ್ವಲ್ ಇರುತ್ತೆ. ಸೊ ಈ ಪಾಯಿಂಟ್ ನ ಎ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಈ ಪಾಯಿಂಟ್ ನ ಬಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ 4 ಕ್ವಾಡ್ರೆಂಟ್ ಸಿಮೆಟ್ರಿ ಇರೋದ್ರಿಂದ ಒಂದು ಕ್ವಾಡ್ರೆಂಟ್ ಅಲ್ಲಿ ನಾನು ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ರೆಕ್ಟಾಂಗ್ಯುಲರ್ ಸ್ಟ್ರಿಪ್ ಕನ್ಸಿಡರ್ ಮಾಡ್ಕೊಂಡು ಇದೇನಾಗುತ್ತೆ dx ಸ್ಮಾಲ್ ಪಾರ್ಟ್, ದಿಸ್ ಇಸ್ y. ಸೊ ಈಗ ಸಾಲ್ವ್ ಮಾಡಬಹುದು. ನಮ್ಗೆ ಕೊಟ್ಟಿರೋ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ, x² ಪ್ಲಸ್ y² ಇಸ್ ಈಕ್ವಲ್ ಟು a² ಅಂತ ಕೊಟ್ಟಿದ್ದಾರೆ. ಸೊ ಈಗ y ಫೈಂಡ್ ಔಟ್ ಮಾಡ್ಕೋಬಹುದು ನಾವು. ಸೊ y² ಇಸ್ ಈಕ್ವಲ್ ಟು a² ಮೈನಸ್ x² ಆಗುತ್ತೆ. y ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ a² ಮೈನಸ್ x² ಆಯಿತು. ಸೊ ಫಸ್ಟ್ ಕ್ವಾಡ್ರಂಟ್ ಆಗಿರೋದ್ರಿಂದ ಫಸ್ಟ್ ಪಾಸಿಟಿವ್ ತಗೋತೀವಿ ನಾವು ಇಲ್ಲಿ ಸಾಲ್ವ್ ಮಾಡಬೇಕಾದ್ರೆ. ಸೊ ಈಗ ರಿಕ್ವೈರ್ಡ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು, ಇಲ್ಲಿ 4 ಕ್ವಾಡ್ರಂಟ್ಸ್ ಇರೋದ್ರಿಂದ ನಾವು 4 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. 4 ಇಂಟು ಏರಿಯಾ ಆಫ್ ದಿ ರೀಜನ್ ಇದೇನಿದೆ OABO, ರೀಜನ್ OABO ಬೌಂಡೆಡ್
by the curve, comma x-axis and the ordinates ಏನಿದೆ and the ordinates x is equal to ಇಲ್ಲಿ 0 ಇಂದ a ಗಿದೆ, ಅದಕ್ಕೆ x is equal to 0 and x is equal to a ಅಂತ ಬರೀಬಹುದು. ಬಿಕಾಸ್ ಏನಕ್ಕೆ ಅಂದ್ರೆ ಸರ್ಕಲ್ is symmetrical about both x-axis and y-axis ಆಗಿರೋದ್ರಿಂದ 4 ಟೈಮ್ಸ್ ತಗೊಂತಾ ಇದೀವಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕೊಂತೀವಿ. ಸೊ 4 ಇಂಟು ಸೊ ಏನಾಗುತ್ತೆ ಇಲ್ಲಿ 0 ಇಂದ a ಅಲ್ವಾ, x is equal to 0 to a ಆಗಿರೋ 0 to a. ಸೊ y dx. ಸೊ y ಅಂದ್ರೆ ಆಲ್ರೆಡಿ ನಾವು ತಗೊಂಡಿದೀವಿ ಇಲ್ಲಿ. ಸೊ 4 ಇಂಟು 0 to a, y is what? ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ dx. ಸೊ ಇದು ಫಾರ್ಮುಲಾ ಆಲ್ರೆಡಿ ನಾವು ಡಿರೈವ್ ಮಾಡಿರ್ತೀವಿ ಇಂಟಿಗ್ರೇಷನ್ ಅಲ್ಲಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ರೂಟ್ ಆಫ್ a ಸ್ಕ್ವೇರ್ x ಸ್ಕ್ವೇರ್ ಅಂದ್ರೆ ನಾವು ಫಾರ್ಮುಲಾ ಪ್ರಕಾರ x ಬೈ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ x ಬೈ a ಅಂಡರ್ ದಿ ಲಿಮಿಟ್ 0 to a. ಸೊ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅಗೇನ್ ಬರುತ್ತೆ ಫಸ್ಟ್ ಅಪ್ಪರ್ ಲಿಮಿಟ್ x ಜಾಗದಲ್ಲಿ a ತಗೊಂಡಾಗ a ಬೈ 2 ಇಂಟು ರೂಟ್ ಆಫ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ a ಬೈ a ಮೈನಸ್ x ಜಾಗ 0 ತಗೊಂಡಾಗ 0 ಬೈ 2 ಇಂಟು a ಸ್ಕ್ವೇರ್ ಮೈನಸ್ 0 ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ 0 ಬೈ a. ಸೊ ಫಸ್ಟ್ ಟೈಮ್ ಏನಾಯ್ತು 0 ಆಗ್ಬಿಡುತ್ತೆ. ಸೊ ಏನಕ್ಕೆ ಅಂದ್ರೆ x ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇಸ್ 0 ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ a ಬೈ a is 1 ಮೈನಸ್ ದಿಸ್ ಇಸ್ 0, again ಸೈನ್ ಇನ್ವರ್ಸ್ 0 is 0. ಸೊ ಅದರಿಂದ ಇದನ್ನು 0 ಅಂತ ಬರೀಬಹುದು. ಈಗ 4 ಇಂಟು a ಸ್ಕ್ವೇರ್ ಬೈ 2 ಇರುತ್ತೆ, ಸೈನ್ ಇನ್ವರ್ಸ್ 1 ಅಂದ್ರೆ ಪೈ ಬೈ 2 ಆಯ್ತು. ಸೊ ಇಟ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪೈ, ಯಾಕಂದ್ರೆ 4 ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಪೈ a ಸ್ಕ್ವೇರ್ ಅಂತ ಬರೀಬಹುದು. ಸೊ ಇದು ರಿಕ್ವೈರ್ಡ್ ಏರಿಯಾ ನಮ್ದು. ಸೊ ಯಾಕಂದ್ರೆ ಫಾರ್ಮುಲಾ ಗೊತ್ತಿರುತ್ತೆ ನಿಮ್ಗೆ, ಏರಿಯಾ ಆಫ್ ಸರ್ಕಲ್ ಏನ್ ಬರುತ್ತೆ ಪೈ ಆರ್ ಸ್ಕ್ವೇರ್ ಅಲ್ವಾ, ಬಟ್ ಇನ್ ದಿ ಪ್ಲೇಸ್ ಆಫ್ ಆರ್ ಏನಿದೆ ಎ, ಯಾಕಂದ್ರೆ ಇಲ್ಲಿ ರೇಡಿಯಸ್ ಅವರು ಎ ಅಂತ ಕೊಟ್ಟಿದ್ದಾರೆ, ಅದರಿಂದ ಎ ಇದೆ ಅಷ್ಟೇ. ದಿಸ್ ಇಸ್ ಏರಿಯಾ ಆಫ್ ದಿ ಸರ್ಕಲ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ x ಇಂಟು dy ಬೈ dx ಪ್ಲಸ್ 2y is equal to x ಸ್ಕ್ವೇರ್ where x ನಾಟ್ ಈಕ್ವಲ್ ಟು 0. ಇದು ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಬರುತ್ತೆ. ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಂದ ತಗೊಂಡಿದ್ದಾರೆ ಅವರು. ಸೊ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಸ್ವಲ್ಪ ಜನರಲ್ ಫಾರ್ಮ್ ಬರೋ ತರ ಮಾಡ್ಕೋಬೇಕು. ಸೊ ಅದರಿಂದ ಏನಂತ ಬರ್ಕೋತೀರಾ, ಇದನ್ನ x ಇಂಟು dy ಬೈ dx ಪ್ಲಸ್ 2y is equal to x ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಡಿವೈಡ್ ಬೈ x ಮಾಡ್ಕೊಂಡ್ಬಿಡಿ ಥ್ರೂಔಟ್ ದಿ ಈಕ್ವೇಷನ್. ಆಗಿ ಏನ್ ಬರುತ್ತೆ, dy ಬೈ dx ಪ್ಲಸ್ 2 ಬೈ x ಇಂಟು y is equal to x ಆಗುತ್ತೆ. x ಸ್ಕ್ವೇರ್ ಬೈ x is only x ಉಳ್ಕೊಂಡಿರುತ್ತೆ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಬೇಕಾದ್ರೆ ನೋಡಬಹುದು ನೀವು, ವಿಚ್ ಈಸ್ ದಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರಮ್ dy by dx ಪ್ಲಸ್ p into y is equal to q. ಇಲ್ಲಿ p and q ಕೋಎಫಿಷಿಯಂಟ್ಸ್ ಆಫ್ x ಆಗಿರುತ್ತೆ ಯಾವಾಗ್ಲೂ. ಸೊ ವೇರ್ p is equal to ಏನಂತ ಇದೆ ಇಲ್ಲಿ 2 by x ಇದೆ ಅಂಡ್ q ಏನಿದೆ ಇಲ್ಲಿ x ಅಂತ ಇದೆ. ಸೊ ಫಸ್ಟ್ ಇಂಟಿಗ್ರಲ್ ಫ್ಯಾಕ್ಟರ್ ಕಂಡುಹಿಡ್ಕೋಬೇಕು. ಗೊತ್ತೆ ಇಂಟಿಗ್ರಲ್ ಫ್ಯಾಕ್ಟರ್ ಫಾರ್ಮುಲಾ ಏನಂದ್ರೆ e ಪವರ್ ಇಂಟಿಗ್ರಲ್ p ಇಂಟು dx ಅಂತ. ಸೊ ಇಂಟಿಗ್ರಲ್ p ಅಂದ್ರೆ ಏನಿದೆ ಇಲ್ಲಿ 2 by x ಅಂತ ಇದೆ, 2 by x ಇಂಟು dx. ಸೊ ವಿಚ್ ಇಸ್ ಈಕ್ವಲ್ ಟು e ಪವರ್, ಸೊ 2 ಕಾನ್ಸ್ಟೆಂಟ್, ಸೊ ಹೊರಗಡೆ ತಗೋಬಹುದು 1 by x dx. ಸೊ ಅದನ್ನ ಏನಂತ ಬರೀಬಹುದು, e ಪವರ್ 2 ಇಂಟಿಗ್ರೇಷನ್ ಆಫ್ 1 by x is log x, 2 log x ಆಯಿತು. ಸೊ ಇದನ್ನ ನಾವು ಮತ್ತೆ ಲಾಗರಿಥಮಿಕ್ಸ್ ಪ್ರಕಾರ log x ಸ್ಕ್ವೇರ್ ಅಂತ ಬರೀಬಹುದು, ಯಾಕಂದ್ರೆ log m ಪವರ್ n is equal to n log m ಈ ಫಾರ್ಮ್ ಅಲ್ಲಿ ಇದೆ. ಅದಕ್ಕೋಸ್ಕರ ಈ ಮತ್ತೆ log ಎರಡು ಇನ್ವರ್ಸ್ ಆಗಿರೋದ್ರಿಂದ ಇದನ್ನ ಡೈರೆಕ್ಟ್ ಆಗಿ ನಾವು x ಸ್ಕ್ವೇರ್ ಅಂತಾನೂ ತಗೋಬಹುದು. ಸೊ ಇಂಟಿಗ್ರಲ್ ಫ್ಯಾಕ್ಟರ್ ಅದರಿಂದ ಏನಂತ ಬಂದು ನಮಗೆ x ಸ್ಕ್ವೇರ್ ಅಂತ ಸಿಕ್ಕಿದೆ. ಸೊ ಈಗ ಸೊಲ್ಯೂಷನ್ ಯಾವ ತರ, ಇದಕ್ಕೊಂದು ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ದ ಸೊಲ್ಯೂಷನ್ ಆಫ್ ದಿ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್
ಸೊ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ತಗೋಬೇಕು ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ q ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಂಟು dx ಪ್ಲಸ್ ಸಿ. y ಅಂತ ಬರ್ಕೊ ಇಂಟಿಗ್ರಲ್ ಫ್ಯಾಕ್ಟರ್ ಅಂದ್ರೆ x ಸ್ಕ್ವೇರ್ ಅಂತ ಇದೆ. ಇಂಟಿಗ್ರಲ್ q ಇಸ್ x ಅಂತ ತಗೊಂಡಿದೀವಿ ಇಲ್ಲಿ x ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ x ಸ್ಕ್ವೇರ್ dx ಪ್ಲಸ್ ಸಿ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ x ಕ್ಯೂಬ್ dx ಪ್ಲಸ್ ಸಿ ಅಂತ ಆಯ್ತು. ಇದು x ಸ್ಕ್ವೇರ್ y. ಸೊ x ಸ್ಕ್ವೇರ್ y ಇಸ್ ಈಕ್ವಲ್ ಟು x ಕ್ಯೂಬ್ ಇಂಟಿಗ್ರೇಷನ್ ಆಗುತ್ತೆ x ಪವರ್ 4/4 ಪ್ಲಸ್ ಸಿ. ಈಗ ಥ್ರೂಔಟ್ ದಿ ಈಕ್ವೇಷನ್ ಡಿವೈಡ್ ಬೈ x ಸ್ಕ್ವೇರ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ x ಸ್ಕ್ವೇರ್ ಅಂತ ಇದೆ. ಥ್ರೂಔಟ್ ದಿ ಈಕ್ವೇಷನ್ ಡಿವೈಡ್ ಬೈ x ಸ್ಕ್ವೇರ್ ತಗೊಂಡಾಗ y ಇಸ್ ಈಕ್ವಲ್ ಟು x ಸ್ಕ್ವೇರ್ ಬೈ 4 ಪ್ಲಸ್ ಸಿ ಬೈ x ಸ್ಕ್ವೇರ್ ಆಗುತ್ತೆ. ಅಥವಾ ಇದನ್ನ ಇನ್ನೊಂದು ತರನು ಬರೀಬಹುದು, x ಸ್ಕ್ವೇರ್ ಬೈ 4 ಪ್ಲಸ್ ಸಿ ಇಂಟು x ಪವರ್ -2, which is the general solution of the given differential equation, which is the general solution of the given differential equation. Next question. Derive the equation of the line in space passing through the given point and parallel to the given vector both in vector and Cartesian form. ಇಲ್ಲಿ ವೆಕ್ಟರ್ ಮತ್ತೆ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಡಿರೈವ್ ಮಾಡಬೇಕು. ಇದು 3D ಇಂದ ಬರುತ್ತೆ. 3D ಅಲ್ಲಿ ಯಾವುದಾದ್ರು ಒಂದು ಡಿರೈವೇಶನ್ ಕೊಟ್ಟಿರ್ತಾರೆ 47th ಕ್ವೆಶ್ಚನ್ ಅಲ್ಲಿ. ಸೊ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಇದನ್ನ ಡಿರೈವೇಶನ್. ಸೊ ಫಸ್ಟ್ 3D ಇದರಲ್ಲಿ ಡಯಾಗ್ರಾಮ್ ಬರೆದಿದ್ದೀನಿ ಈಕ್ವೇಷನ್ ಆಫ್ ಎ ಪ್ಲೇನ್ ಗೆ. ಸೊ ಈಕ್ವೇಷನ್ ಆಫ್ ಎ ಲೈನ್ ಸ್ಪೇಸ್ ಪಾಸಿಂಗ್ ಥ್ರೂ ದಿ ಗಿವನ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಫಸ್ಟ್ ಏನು ತಗೋತಾ ಇದ್ದೀನಿ, ವೆಕ್ಟರ್ ಎ ಅನ್ನೋದು ಪೊಸಿಷನ್ ವೆಕ್ಟರ್ ತಗೊಂಡಿದ್ದೆ ನೋಡಿ. ಇಲ್ಲಿ ವೆಕ್ಟರ್ ಎ ಇಸ್ ದ ಪೊಸಿಷನ್ ವೆಕ್ಟರ್ ಅಟ್ ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಆರಿಜಿನ್ ಓ. ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಇದು. ಸೊ ನೆಕ್ಸ್ಟ್ ಎಲ್ ಅನ್ನೋ ಲೈನ್ ತಗೊಂತಾ ಇದೆ. ಸೊ ಅದೇನಾಗಿರ್ಬೇಕು, ಎಲ್ ದಿಸ್ ಇಸ್ ಎಲ್ ಲೈನ್ ಎಲ್ ಇಟ್ ಶುಡ್ ಪಾಸಸ್ ಥ್ರೂ ದಿ ಪಾಯಿಂಟ್ ಎ ಅಂಡ್ ಇಟ್ ಇಸ್ ಅಂಡ್ ಇದು ಪ್ಯಾರಲಲ್ ಆಗಿರ್ಬೇಕು ಯಾವ ವೆಕ್ಟರ್ಗೆ, ಬಿ ವೆಕ್ಟರ್ಗೆ. ದಿಸ್ ಲೈನ್ ಶುಡ್ ಬಿ ಪ್ಯಾರಲಲ್ ಟು ವೆಕ್ಟರ್ ಬಿ. ಸೊ ನೆಕ್ಸ್ಟ್ ಆರ್ ಅನ್ನೋ ವೆಕ್ಟರ್ ತಗೊಂತಾ ಇದೆ, ದಟ್ ಇಸ್ ಅಟ್ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿ ಅಂತ ಇದೆಯಲ್ವಾ, ಇಲ್ಲಿಂದ ಆರಿಜಿನ್. ಸೊ ಇದು ಆರ್ ವೆಕ್ಟರ್ ಅಂದ್ರೆ ಪೊಸಿಷನ್ ವೆಕ್ಟರ್ ತಗೊಂತಾ ಇರೋದು. ಸೊ ಫಸ್ಟ್ ಇದು 3 ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ನೀವು. ಇಲ್ಲಿ ಬರ್ತಿದೆ ನೋಡಿ, ಲೆಟ್ ವೆಕ್ಟರ್ ಎ ಬಿ ದಿ ಪೊಸಿಷನ್ ವೆಕ್ಟರ್ ಆಫ್ ಎ ಗಿವನ್ ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಆರಿಜಿನ್ ಓ ಆಫ್ ಎ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್. ಅಂಡ್ ನೆಕ್ಸ್ಟ್ ಲೆಟ್ ಎಲ್ ಬಿ ದ ಲೈನ್ ವಿಚ್ ಪಾಸಸ್ ಥ್ರೂ ದಿ ಪಾಯಿಂಟ್ ಎ ಅಂಡ್ ಇಸ್ ಪ್ಯಾರಲಲ್ ಟು ವೆಕ್ಟರ್ ಬಿ. ನೆಕ್ಸ್ಟ್ ಆರ್ ವೆಕ್ಟರ್ ಅಲ್ವಾ, let r be the position vector of the r at an arbitrary point p as shown in figure ಅಂತ ಕೊಟ್ಟಿದೆ. ಸೊ ಈಗ ನೋಡಬಹುದು, ದಿಸ್ ಎ ಪಿ ಲೈನ್ ಇದೆಯಲ್ವಾ, ದಿಸ್ ವೆಕ್ಟರ್ ಎ ಪಿ ಇಸ್ ಪ್ಯಾರಲಲ್ ಟು ವೆಕ್ಟರ್ ಬಿ. ಯಾಕಂದ್ರೆ ಕನ್ಸಿಡರ್ ಮಾಡ್ಕೊಂಡಿದ್ರೆ ಲೈನ್ ಇಸ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ, ಅದರಿಂದ ವೆಕ್ಟರ್ ಎ ಪಿ ಇಸ್ ಆಲ್ಸೋ ಪ್ಯಾರಲಲ್ ಟು ವೆಕ್ಟರ್ ಬಿ. ಸೊ ಪ್ಯಾರಲಲ್ ಅಂದ್ರೆ ನಾವೇನಂತ ಬರೀಬಹುದು, ಪ್ಯಾರಲಲ್ ಇಲ್ಲಿ ಬರ್ದಿದೆ, ದಟ್ ಈಸ್ ಪ್ಯಾರಲಲ್ ಅಂದ್ರೆ ಲ್ಯಾಂಬ್ಡಾ ಅಂತ ತಗೋಬಹುದು. ಸೊ ಎ ಪಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಬಿ. ಲ್ಯಾಂಬ್ಡಾ ಇಸ್ ಅ ಕಾನ್ಸ್ಟೆಂಟ್, ಯಾವುದು ಸಮ್ ರಿಯಲ್ ಕಾನ್ಸ್ಟೆಂಟ್. ಸೊ ನಮ್ಗೆ ಗೊತ್ತಿದೆ ಆಲ್ರೆಡಿ ಎ ಪಿ ಅಂದ್ರೆ ಪೊಸಿಷನ್ ವೆಕ್ಟರ್. ಸೊ ಅದರಿಂದ ಎ ಪಿ ಇಸ್ ಈಕ್ವಲ್ ಟು ಒ ಪಿ ಮೈನಸ್ ಓ ಎ ಆಯ್ತು. ಯಾಕಂದ್ರೆ ಒ ಪಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಒ ಪಿ ಅಂದ್ರೆ ವೆಕ್ಟರ್ ಆರ್ ಅಂತ ತಗೊಂಡಿದ್ವಿ, ಓ ಎ ಅಂದ್ರೆ ವೆಕ್ಟರ್ ಎ ಅಂತ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಷ್ಟೇ. ಸೊ ಏನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ಕಡೆ, ಆಗ ಆರ್ ಇಸ್ ಈಕ್ವಲ್ ಟು ಏನಾಯ್ತು, ಎ ಪ್ಲಸ್ ಲ್ಯಾಂಬ್ಡಾ ಬಿ ಆಯ್ತು. ದಿಸ್ ಇಸ್ ದ ವೆಕ್ಟರ್ ಈಕ್ವೇಷನ್ ಆಫ್ ಎ ಲೈನ್. ತುಂಬಾ ಸಿಂಪಲ್ ಇದು. ಸೊ ಅದರ ಕಾರ್ಟೇಶಿಯನ್ ಫಾರ್ಮ್ ತಗೊಂಡ್ಬರ್ಬೇಕು. ಸೊ ಕಾರ್ಟೇಶಿಯನ್ ಫಾರ್ಮ್ ತಗೊಂಡ್ಬರ್ಬೇಕಾದ್ರೆ ನಾವು ಪಾಯಿಂಟ್ ಎ ಮತ್ತೆ ಪಿ ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ ಕಾರ್ಟೇಶಿಯನ್ ಪಾಯಿಂಟ್ಸ್ ಅಲ್ಲಿ. ಸೊ ಕೋಆರ್ಡಿನೇಟ್ಸ್ ಡಿಫೈನ್ ಮಾಡ್ಕೋಬೇಕು. ಇಲ್ಲಿ ಕೋಆರ್ಡಿನೇಟ್ಸ್ ಎ ಏನ್ ತಗೊಂಡಿದೆ, x1 y1 z1 ಅಂತ ತಗೊಂಡಿದ್ದೀನಿ. ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ದಿ ಲೈನ್ ಗೆ ಎ ಬಿ ಸಿ ಮತ್ತೆ ಪಾಯಿಂಟ್ ಪಿ ಇದೆಯಲ್ಲ, ಪಾಯಿಂಟ್ ಪಿ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಝೆಡ್ ಅಂತ ತಗೊಂಡಿದೆ. ದೆನ್ ಮತ್ತೆ ನಾವು ಆರ್ ಎ ಬಿ ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋಣ. ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೈ ಕ್ಯಾಪ್ ಪ್ಲಸ್ ಝೆಡ್ ಜೆ ಕ್ಯಾಪ್ ಆಗುತ್ತೆ ಆರ್. So A is equal to x1 i cap, y1 j cap plus z1 k cap and B is equal to a i cap, b j cap plus c k cap ಆಯ್ತು. ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಈಕ್ವೇಷನ್ 1 ಇದೆಯಲ್ವಾ, ಈಕ್ವೇಷನ್ 1 ಅಂದ್ರೆ ಏನ್ ಬರೀತಾಗಡೆ, ಈಕ್ವೇಷನ್ 1 is r is equal to a plus lambda b ಅಂತ ಐತಲ್ವಾ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನೀವು. ಸೊ r ಅಂದ್ರೆ x i cap plus y j cap plus z j cap z k cap a1. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, x1 y1 z1 ಅಂತಿದೆ. ಸೊ ಲ್ಯಾಂಬ್ಡಾ ಅಗೇನ್ ಬಿ ವೆಕ್ಟರ್ ಇದಿರೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀರಿ. ಸೊ ಈಕ್ವೇಟ್ ಮಾಡ್ಕೊಳ್ಳಿ ಇಲ್ಲಿ ಐ ಕೋಎಫಿಷಿಯಂಟ್ಸ್ ಗೆ. ಸೊ ಐ ಟರ್ಮ್ಸ್ ಏನಿದೆ, ಇಲ್ಲಿ x ಇದೆ, ಇಲ್ಲಿ ಐ ಕೋಎಫಿಷಿಯಂಟ್ಸ್ ಅಲ್ಲಿ x1 ಪ್ಲಸ್ ಲ್ಯಾಂಬ್ಡಾ ಎ ಆಯ್ತು. ಸೊ ಅದರಿಂದ x ಇಸ್ ಈಕ್ವಲ್ ಟು x1 ಪ್ಲಸ್ ಲ್ಯಾಂಬ್ಡಾ ಎ. ಮತ್ತೆ ಕೋಎಫಿಷಿಯಂಟ್ ಆಫ್ ಜೆ ನೋಡಿ, ಇಲ್ಲಿ y ಇದೆ,
ಸೊ ಈ ಕಡೆ ನೋಡಿ ಕೋಎಫಿಷಿಯಂಟ್ y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ಸೊ ಅದರಿಂದ y1 ಪ್ಲಸ್ ಲ್ಯಾಂಬ್ಡಾ ಬಿ ಆಯ್ತು. ಈಗ z ನೋಡಿ ಕೆ ಕೋಎಫಿಷಿಯಂಟ್ z ಇದೆ ಇಲ್ಲಿ. ಸೊ ಇಲ್ಲಿ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ. ಸೊ ಇದೆಲ್ಲ ನಮ್ಮ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ಇದೆ. ಸೊ ಪ್ಯಾರಾಮೆಟ್ರಿಕ್ ಇಕ್ವೇಷನ್ಸ್ ಅಂತ ಕರಿತೀವಿ ಇದನ್ನ. ಸೊ ಇದು ಎಲಿಮಿನೇಟ್ ಮಾಡ್ಬೇಕು ನಾವು ಲ್ಯಾಂಬ್ಡಾನ. ಸೊ ಅದರಿಂದ ನೋಡ್ಕೊಳ್ಳಿ, ಲ್ಯಾಂಬ್ಡಾ ಎಲಿಮಿನೇಟ್ ಮಾಡ್ಬೇಕಾದ್ರೆ ಸೊ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಅವಾಗ ಏನ್ ಬರುತ್ತೆ, ಎಕ್ಸ್ ಮೈನಸ್ x1 ಬೈ ಎ, y ಮೈನಸ್ y1 ಬೈ ಬಿ, z ಮೈನಸ್ z1 ಬೈ ಸಿ. ಸೊ ಇದು ಯಾವ ತರ ಅಂದ್ರೆ ನೋಡ್ಕೋಬಹುದು, ಇಲ್ಲಿ ಮಾಡ್ತೀನಿ. ಸೊ ಇದು x1 ಇದೆಯಲ್ವಾ, ಇದು ಟ್ರಾನ್ಸ್ಫರ್ ಮಾಡ್ಕೊಂಡಾಗ x ಮೈನಸ್ x1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ ಬರುತ್ತೆ. ಸೊ ವಿಚ್ ಇಂಪ್ಲೈಸ್ x ಮೈನಸ್ x1 ಬೈ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆಯ್ತು. ಅದೇ ತರ ನೆಕ್ಸ್ಟ್ ಒನ್ ಅಷ್ಟೇ, y ಮೈನಸ್ y1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ, ವಿಚ್ ಇಂಪ್ಲೈಸ್ y minus y1 by b is equal to lambda. So z minus z1 is equal to lambda c, which implies z minus z1 by c is equal to lambda. So ಎಲ್ಲ lambda ಇದೆ. ಸೊ ಅದಕ್ಕೆ ಎಲಿಮಿನೇಟ್ ಮಾಡ್ಕೋಬಹುದು ನೀವು, ಎಲ್ಲ ಈಕ್ವಲ್ ಇರೋದ್ರಿಂದ. ಇದನ್ನು ಎಕ್ಸಾಂಪಲ್ ಬರೆಯೋಷ್ಟಿಲ್ಲ. ಸೊ ಇಲ್ಲಿವರೆಗೂ ಬರೆದ್ರೆ ಸಾಕು. ಸೊ ಇದನ್ನು 5 ಮಾರ್ಕ್ಸ್ ಫಿಕ್ಸ್ ಮಾಡುತ್ತೆ. ಈಗ ಲಾಸ್ಟ್ ಕ್ವಶನ್. So probability of solving specific problem independently by a and b are 1/2 and 1/3 respectively. If both try to solve the problem independently, find the probability that the problem is solved. Second question, exactly one of them solves the problem. ಇದು probability ಇಂದ ಕೇಳಿದ್ದಾರೆ. ಸೊ ಅವ್ರು ಏನನ್ನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ, ಗಿವನ್ ಬರ್ಕೊಂಡ್ಬಿಡಿ. ಸೊ probability of a ಕೊಟ್ಟಿದ್ದಾರೆ, that is 1/2 ಅಂತ. again probability of b ಕೊಟ್ಟಿದ್ದಾರೆ, that is 1/3. ಸೊ ಇಲ್ಲಿ ಅವರು ಮತ್ತೆ ಮೆನ್ಷನ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅಂತ. ನೋಡಿ ಇಲ್ಲಿ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾ ಇರೋದು. ಸೊ ಅದರಿಂದ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸಹ ಮಾಡ್ಕೋಬಹುದು. ಏನ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಅಂದ್ರೆ 1/2 ಇಂಟು 1/3 ವಿಚ್ ಇಸ್ ಈಕ್ವಲ್ ಟು 1/6. ಸೊ ಅಗೇನ್ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಬಿ ಡ್ಯಾಶ್ ಎಲ್ಲ ಬೇಕಾಗುತ್ತೆ ನಮ್ಗೆ ಇದರಲ್ಲಿ. ಸೊ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋತೀನಿ. ಸೊ ಪ್ರಾಬಬಿಲಿಟಿ ಆಫ್ ಎ ಡ್ಯಾಶ್ ಅಂದ್ರೆ ಏನು, ಟ್ರಾನ್ಸ್ಪೋಸ್ ಮಾಡ್ಕೋಬೇಕು. ಇದು 1 ಮೈನಸ್ ಪಿ ಆಫ್ ಎ ಬರುತ್ತೆ. 1 ಮೈನಸ್ ಪಿ ಆಫ್ ಎ ಅಂದ್ರೆ ಇಸ್ ಈಕ್ವಲ್ ಟು 1 ಮೈನಸ್ 1/2. 1/2 ನೇ ಆಯ್ತು. 1 ಮೈನಸ್ ಹಾಫ್ ಇಸ್ ಹಾಫ್. ಅಗೇನ್ ಪ್ರಾಬಬಿಲಿಟಿ ಆಫ್ ಬಿ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಬಿ ಇಸ್ ಈಕ್ವಲ್ ಟು 1 ಮೈನಸ್ 1/3 ವಿಚ್ ಇಸ್ ಈಕ್ವಲ್ ಟು 2/3. ಸೊ ಈಗ ಪಿ ಆಫ್ ಎ ಡ್ಯಾಶ್ ಕಂಡುಹಿಡ್ಕೊಂಡಿದ್ರೆ ಪಿ ಆಫ್ ಡಿ ಬಿ ಡ್ಯಾಶ್, ಪಿ ಆಫ್ ಎ ಎಲ್ಲ ಗೊತ್ತಿದೆ. ಸೊ ಫಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮ್, ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ದಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಯಾರಾದ್ರೂ ಸಾಲ್ವ್ ಮಾಡ್ಬೋದು, ಸಾಲ್ವ್ಡ್ ಆಗಿದೆ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಎ ಸಾಲ್ವ್ ಮಾಡ್ಬೋದು ಅಥವಾ ಬಿ ಆದ್ರೂ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಪಿ ಆಫ್ ಎ ಯೂನಿಯನ್ ಬಿ ಅಂತ ತಗೋತೀವಿ. ಯಾಕಂದ್ರೆ ಎ ಸಾಲ್ವ್ ಮಾಡ್ಬೋದು ಅಥವಾ ಬಿ ಸಾಲ್ವ್ ಮಾಡ್ಬೋದು, ಇಬ್ರು ಸಾಲ್ವ್ ಮಾಡ್ಬೋದು. ಸೊ ಯಾವ್ದಾದ್ರು ಕಾಂಬಿನೇಷನ್ ತಗೋಬಹುದು. ಸೊ ಅದರಿಂದ ಪಿ ಆಫ್ ಎ ಯೂನಿಯನ್ ಬಿ ಅಂತ ತಗೋತೀವಿ ಇದನ್ನ. ಸೊ ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಸೊ ಪಿ ಆಫ್ ಎ ಏನು 1/2, ಪಿ ಆಫ್ ಬಿ ಇಸ್ 1/3 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ 1/6. ಸೊ LCM ತಗೋಣ ಇದಕ್ಕೆ. 6 LCM ಆಗುತ್ತೆ, 2 3 6ಗೆ. ಸೊ 6 ಆಗಿರೋದು ಇಲ್ಲಿ 3 ಪ್ಲಸ್ 2 ಮೈನಸ್ 1, 3 ಪ್ಲಸ್ 5, 5 ಮೈನಸ್ 1 ಇಸ್ 4, 4/6. ಸೊ 4/6 ಅಂದ್ರೆ 2/3 ಆಯ್ತು. ಸೊ ಪಿ ಆಫ್ ಎ ಯೂನಿಯನ್ ಬಿ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. 2/3 ಪ್ರಾಬಬಿಲಿಟಿ ಅಲ್ಲಿ ಸಿಗ್ತಿದೆ ನಮಗೆ. ಸೊ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಇದರಲ್ಲಿ, ಏನ್ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ಎ ಸಾಲ್ವ್ ಮಾಡಬೇಕಾಗಿದ್ದಾರೆ, ಬಿ ಸಾಲ್ವ್ ಮಾಡಬೇಕು. ಸೊ ಯಾರಾದ್ರೂ ಒಬ್ರು ಐದರ್ ಎ ಆರ್ ಬಿ. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ಸೊ ಯಾರಾದ್ರೂ ಒಬ್ಬರು ಸಾಲ್ವ್ ಮಾಡಬೇಕು. ಅದರಿಂದ ಏನಾಗುತ್ತೆ, ದೇರ್ಫೋರ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್. ಎ ಸಾಲ್ವ್ ಮಾಡಿದ್ರೆ ಬಿ ಸಾಲ್ವ್ ಮಾಡಬಾರ್ದು, ಅದಕ್ಕೋಸ್ಕರ ಪಿ ಆಫ್ ಬಿ ಇಂಟು ಪಿ ಆಫ್ ಎ ಡ್ಯಾಶ್. ಇಲ್ಲಿ ಬಿ ಸಾಲ್ವ್ ಮಾಡಿದ್ರೆ ಎ ಸಾಲ್ವ್ ಮಾಡಬಹುದು. ಅದಕ್ಕೆ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದಿ ಪ್ರಾಬ್ಲಮ್. ಸೊ ಪಿ ಆಫ್ ಎ ಅಂದ್ರೆ ಏನು, 1/2, ಪಿ ಆಫ್ ಬಿ ಡ್ಯಾಶ್ ಇಸ್ 2/3 ಪ್ಲಸ್ ಪಿ ಆಫ್ ಬಿ ಇಸ್ 1/3, ಪಿ ಆಫ್ ಎ ಡ್ಯಾಶ್ ಇಸ್ 1/2. ಸೊ ವಿಚ್ ಇಸ್ ಈಕ್ವಲ್ ಟು 2/6 ಪ್ಲಸ್ 1/6. ಸೊ 6 LCM. ಸೊ 2 ಪ್ಲಸ್ 1 which is equal to 3/6. So 1/2. So this is 1/2. ತುಂಬಾ ಸಿಂಪಲ್ ಕ್ವಶನ್ ಇದು. ಸೊ 5 ಮಾರ್ಕ್ಸ್ ಎಕ್ಸಾಕ್ಟ್ ಸ್ಕೋರ್ ಮಾಡಬಹುದು ಇದರ ಪ್ರಾಬಬಿಲಿಟಿಯಲ್ಲಿ. ಸೊ ಇಲ್ಲಿಗೆ ನಿಮ್ಮ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. 10 ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ
6 ಕ್ವಶನ್ಸ್ ಸಾಲ್ವ್ ಮಾಡಿ. ಅದೇ ಥರ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ಅಥವಾ ಮೇಲ್ ಮುಖಾಂತರ ಮೇಲ್ ಮಾಡಿ. ಪಾರ್ಟಿಯಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ. 1 ಕ್ವಶನ್ನಲ್ಲಿ 2 ಸಬ್ ಕ್ವಶನ್ಸ್ ಇರುತ್ತೆ. ಸೊ 1 ಕ್ವಶನ್ಗೆ ಇಲ್ಲಿ 10 ಮಾರ್ಕ್ಸ್ ಇರುತ್ತೆ. 6+4 ಕ್ವಶನ್ 6 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಒಂದು 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಅದು ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಪ್ರೂವ್ ದಟ್ ಇಂಟಿಗ್ರಲ್ 0 to a f of x dx is equal to integral 0 to a f of a minus x dx and evaluate integral 0 to a root x by root x plus root of a minus x dx. ಸೊ ಇಲ್ಲಿ ನಿಮ್ಮ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಡಿರೈವೇಷನ್ ಕೇಳ್ತಾರೆ, ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಇಂಟಿಗ್ರಲ್ 0 to a f of x dx is equal to integral 0 to a f of a minus x dx. ಇದನ್ನ ಪ್ರೂವ್ ಮಾಡೋಣ. ಫಸ್ಟ್ ನಾವು ಇದನ್ನ ಪ್ರೂವ್ ಮಾಡೋದಕ್ಕೆ ಫಸ್ಟ್ ನಾನು ಏನಂತ ಕನ್ಸಿಡರ್ ಮಾಡ್ಕೋತೀನಿ ಅಂದರೆ, ಲೆಟ್ a minus x is equal to t ಅಂತ ತಗೋತೀನಿ. a minus x is equal to t ಅಂತ ತಗೊಂಡ್ರೆ ಇದನ್ನ ನಾವು x is equal to ಏನಾಗುತ್ತೆ, t minus a ಅಂತಾನು ಬರೀಬಹುದು. ಸೊ x is equal to a minus t ಅಂತಾನು ಬರೀಬಹುದು. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ಇದಕ್ಕೆ a is constant 0 ಆಗುತ್ತೆ, dx ಗೆ minus dx is equal to dt ಅಂದ್ರೆ dx is equal to minus dt ಆಯಿತು. ಸೊ ವೆನ್ ಇದು ಲಿಮಿಟ್ಸ್ ಇರೋದ್ರಿಂದ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ವೆನ್ x is equal to 0, x 0 ಆದರೆ t ಏನಾಗುತ್ತೆ, a ಆಯ್ತು. x 0 ಹಾಕೊಂಡ್ಬಿಡಿ, ಇಲ್ಲಿ t is equal to a ಆಗುತ್ತೆ. ಸೊ ವೆನ್ x is equal to ಅಪ್ಪರ್ ಲಿಮಿಟ್ ಏನಿದೆ a ಇದೆ ಇಲ್ಲಿ, ಸೊ ಅದರಿಂದ x is equal to a, t will be equal to, if x is equal to a, t will be equal to 0. ಲಿಮಿಟ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಕನ್ಸಿಡರ್ ಮಾಡ್ಕೋತೀನಿ ಇಲ್ಲಿ 0 to a f of x dx ನ. ಸೊ ಲಿಮಿಟ್ಸ್ ಏನಾಗಿದೆ, ಫಸ್ಟು ಟಿ ತಗೊಂಡಾಗ ಲಿಮಿಟ್ಸ್ ಎಕ್ಸ್ ಜಾಗದಲ್ಲಿ ಎ ಇದೆಯಲ್ವಾ, ಇಲ್ಲಿ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇರೋ ಕಡೆ ಟಿ ಎ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎ ಇದ್ರೆ ಟಿ 0 ಆಯಿತು. ಎಕ್ಸ್ ಎ ಇದೆ, ಇಲ್ಲಿ ಟಿ 0 ಆಯಿತು. ಎಫ್ ಆಫ್ ಎಕ್ಸ್ ಅಂದ್ರೆ ಏನು ತಗೊಂಡಿದ್ದೀವಿ ನಾವು, ಎ ಮೈನಸ್ ಟಿ ಆಗುತ್ತೆ. ಡಿ ಎಕ್ಸ್ ಅಂದ್ರೆ ಏನಂತ ಬಂದಿದೆ, ಮೈನಸ್ ಡಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೆ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಹೊರಗಡೆ ತಗೊಂಡ್ಬಿಡಿ. ಸೊ ಎ ಟು 0 ಎಫ್ ಆಫ್ ಎ ಮೈನಸ್ ಟಿ ಡಿ ಟಿ. ಸೊ ಒಂದು ಪ್ರಾಪರ್ಟಿ ಇದೆ. ಸೊ ಮೈನಸ್ ಇದ್ದಾಗ ನಾವು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಂಟರ್ಚೇಂಜ್ ಮಾಡ್ಕೋಬಹುದು. ಸೊ ಮೈನಸ್ ಹೊರಟೋಗುತ್ತೆ, 0 to a ಅಂತ ಬರ್ಕೋಬಹುದು, ಅದು a ಮೈನಸ್ ಟಿ ಡಿ ಟಿ. ಸೊ ಬೈ P1 ಪ್ರಾಪರ್ಟಿ 1 ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಲ್ವಾ. ಸೊ ನೆಕ್ಸ್ಟ್ ಇದನ್ನ ಎಫ್ ಆಫ್ ಎ ಮೈನಸ್ ಟಿ ಅಂತ ಇನ್ ಟರ್ಮ್ಸ್ ಆಫ್ ಟಿ ಇರೋದನ್ನ ಎಕ್ಸ್ ಅಲ್ಲಿ ಬರೀಬಹುದು ನಾವು. ಇಂಟಿಗ್ರಲ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಟಿ ನ ರಿಪ್ಲೇಸ್ ಮಾಡ್ತಾ, ಇದು ಒಂದು ಪ್ರಾಪರ್ಟಿ ಇದೆ P0, ಫಸ್ಟ್ ಪ್ರಾಪರ್ಟಿ ಇದೆಯಲ್ಲ, P0 ಪ್ರಾಪರ್ಟಿ. ಸೊ therefore ನಾವೇನಂತ ಹೇಳ್ಬೋದು, ಇಂಟಿಗ್ರಲ್ 0 to a f of x dx is equal to integral 0 to a f of a minus x dx. ಇದು ನಮ್ಮ ಡಿರೈವೇಶನ್ ಪ್ರೂವ್ ಮಾಡಿದೀವಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ವಾ. ಈಗ ಪ್ರಾಬ್ಲಮ್ ಕೊಟ್ಟಿರೋ ಪ್ರಾಬ್ಲಮ್ನ ಐ ಅಂತ ತಗೋಣ. ಐ ಇಸ್ ಈಕ್ವಲ್ ಟು ಏನಾಯ್ತು, 0 to a ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಐ ಕೊಟ್ಟಿದೆ, ಪ್ರಾಪರ್ಟಿ ಅಪ್ಲೈ ಮಾಡಿ. ಪ್ರಾಪರ್ಟಿ ಪ್ರಕಾರ ಏನಾಗುತ್ತೆ, ಎಕ್ಸ್ ನ ಏನಾಗುತ್ತೆ, ಎ ಮೈನಸ್ ಎಕ್ಸ್ ಆಗುತ್ತೆ. ಸೊ ರೂಟ್ ಎಕ್ಸ್ ಇರೋದು ರೂಟ್ ಆಫ್ ಎ ಮೈನಸ್ ಎಕ್ಸ್ ಆಯಿತು. ಅಗೇನ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ಎ ಮೈನಸ್ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಐ ಇಸ್ ಈಕ್ವಲ್ ಟು 0 to a ರೂಟ್ ಆಫ್ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ಇಲ್ಲೇನಾಗುತ್ತೆ a minus a plus x dx. So which is equal to 0 to a root of a minus x by root of a minus x. ಇಲ್ಲಿ a ಕ್ಯಾನ್ಸಲ್ ಆಗಿಬಿಡುತ್ತೆ, ಒಂದು ರಿಮೈನಿಂಗ್ ಟರ್ಮ್ ಇಸ್ x dx. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳೋಣ. ಈಗ ಆಡ್ ಮಾಡ್ಕೊಳ್ಳಿ. ಆಡಿಂಗ್ ಈಕ್ವೇಶನ್ 1 and 2 ಆಡ್ ಮಾಡಿದಾಗ ಏನಾಗುತ್ತೆ, i ಪ್ಲಸ್ ಐ ಆಯಿತು. ಈಕ್ವೇಶನ್ 1 ಇಲ್ಲಿದೆ. ಸೊ ಇಟ್ಸ್ ಈಕ್ವಲ್ ಟು 0 to a ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ plus root of a minus x dx plus 0 to a root of a minus x by root of a minus x plus root x dx. ಸೊ ನೋಡ್ಬೋದು ಇಲ್ಲಿ ಇಂಟಿಗ್ರಲ್ಸ್ ಸೇಮ್ ಲಿಮಿಟ್ಸ್ ಇದೆ. ಸೊ 0 to a ಕಾಮನ್ ತಗೊಂಡ್ಬಿಡ್ತೀನಿ. ಸೊ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳಿ. ಸೊ ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ, ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಆಗುತ್ತೆ. ಎಲ್ ಸಿ ಎಮ್ ತಗೊಂಡಾಗ
ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಆಯಿತು. ಸೊ ನ್ಯೂಮರೇಟರ್ ಏನಿದೆ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಎರಡು ಟರ್ಮ್ ಸೇಮ್ ಇದೆ, ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಇದೆ ನ್ಯೂಮರೇಟರ್, ಡಿನಾಮಿನೇಟರ್ ಸೇಮ್ ಟರ್ಮ್ ಇದೆ, ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಏನಾಯಿತು 0 to a dx. ಸೊ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಮಾತ್ರ ಇರುತ್ತೆ, ಬಟ್ ಲಿಮಿಟ್ಸ್ 0 to a. ಸೊ ಈ ಕಡೆ 2i ಇದೆ, i ಪ್ಲಸ್ ಐ ಅಂದರೆ 2i. ಸೊ 2i ಇಸ್ ಈಕ್ವಲ್ ಟು ದಿ ಪ್ಲೇಸ್ ಆಫ್ ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, a ಇದೆ, ಮೈನಸ್ ಆಫ್ ಲವರ್ ಲಿಮಿಟ್ 0. ಸೊ 2i ಇಸ್ ಈಕ್ವಲ್ ಟು a, therefore i will be equal to a by 2. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ ಬಿ ಹೋಗೋಣ ಈಗ. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು kx plus 1 if x less than or equal to pi, cos x if x greater than pi is continuous at x is equal to pi. ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನಾವು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕಂಟಿನ್ಯೂಸ್ ಆಗಿದ್ರೆ ಏನಾಗಿರುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ. ಸೊ ಅದನ್ನ ಕಂಟಿನ್ಯೂಸ್ ಕೊಟ್ಟಿರೋದು ಫಸ್ಟ್ ನಾವು ಲೆಫ್ಟ್ ಹ್ಯಾಂಡ್ ಮತ್ತೆ ರೈಟ್ ಹ್ಯಾಂಡ್ ಲಿಮಿಟ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೋಗ್ತೀನಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ LHL ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ವ್ಯಾಲ್ಯೂ ಕೊಟ್ಟರೆ ಪೈ ಮೈನಸ್ ಎಫ್ ಆಫ್ ಎಕ್ಸ್. ಸೊ ಆಗ ಏನಾಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಮೈನಸ್ ಅಂದ್ರೆ ಪೈಗಿಂತ ಕಡಿಮೆ ಇರುವಂತ ವ್ಯಾಲ್ಯೂ. ಸೊ ಯಾವುದು ಲೆಸ್ ದೆನ್ ಪೈ ಐತಿಲ್ವಾ, kx plus 1 ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಇಲ್ಲಿ kx plus 1 ಅಂತ. ಈಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಲಿಮಿಟ್ ಬರಲ್ಲ ಆಗ. ಸೊ ಕೆ ಇಂಟು ಎಕ್ಸ್ ಅಂದ್ರೆ ಪೈ ಪ್ಲಸ್ 1, ಪೈ ಕೆ ಪ್ಲಸ್ 1 ಆಯ್ತು. ಇದು LHL. ಸೊ ಅದೇ ತರ RHL ಫೈಂಡ್ ಔಟ್ ಮಾಡ್ಕೋಬೇಕು. RHL ಅಂದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್. ಪೈ ಪ್ಲಸ್ ಅಂದ್ರೆ ಪೈಗಿಂತ ಜಾಸ್ತಿ ಇರುವಂತದ್ದು, ಗ್ರೇಟರ್ ದೆನ್ ಪೈ. ಗ್ರೇಟರ್ ದೆನ್ ಪೈ ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಪೈ ಇದೆ ನೋಡಿ, ಕಾಸ್ ಎಕ್ಸ್ ಅಂತ ಇದೆ. ಸೊ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಕಾಸ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ಅಗೇನ್ ಪೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಕಾಸ್ ಆಫ್ ಎಕ್ಸ್ ಅಂದ್ರೆ ಪೈ ಆಯಿತು. ಸೊ ಕಾಸ್ ಪೈ, ವಾಟ್ ಇಸ್ ದ ಕಾಸ್ ಪೈ ವ್ಯಾಲ್ಯೂ? ಕಾಸ್ ಪೈ ವ್ಯಾಲ್ಯೂ ಇಸ್ -1. ಸೊ RHL ಅಂದ್ರೆ ಕಾಸ್ ಪೈ -1 ಬಂತು. ಸೊ LHL ಮತ್ತು RHL ನ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಸೊ ಫಾರ್ ಕಂಟಿನ್ಯೂಸ್ ಫಂಕ್ಷನ್, ಫಾರ್ ಕಂಟಿನ್ಯೂಸ್ ಏನಾಗಿರುತ್ತೆ, ಆಲ್ರೆಡಿ ಆಗಲೇ ಹೇಳಿದೆ ನಾನು, LHL ಇಸ್ ಈಕ್ವಲ್ ಟು RHL ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ. ಸೊ LHL ಇಸ್ ಈಕ್ವಲ್ ಟು RHL ಇಸ್ ಈಕ್ವಲ್ ಟು ಎಫ್ ಆಫ್ ಪೈ. ನಾವು LHL RHL ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ಇಷ್ಟೇ ಸಾಕು. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪೈ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು RHL ಅಂದ್ರೆ -1. ಸೊ ಪೈ ಕೆ ಇಸ್ ಈಕ್ವಲ್ ಟು -1 -1. ಸೊ ಪೈ ಕೆ ಇಸ್ ಈಕ್ವಲ್ ಟು -2. ಸೊ ಕೆ ವಿಲ್ ಬಿ ಈಕ್ವಲ್ ಟು -2 by ಪೈ. ಇದು ವ್ಯಾಲ್ಯೂ ಆಫ್ ಕೆ. ಸೊ ಇಷ್ಟು ಬರೀಬೇಕಾಗುತ್ತೆ. ಇದಕ್ಕೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಯಾವುದಾದ್ರೂ ಒಂದು ಕಂಟಿನ್ಯೂಟಿಯಲ್ಲಿ ಒಂದು ಕ್ವಶನ್ ಇರುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ. ಈಗ ಲಾಸ್ಟ್ ಕ್ವಶನ್ 50th ಕ್ವಶನ್ ಹೋಗೋಣ. ಇಲ್ಲಿ ಏನು ಕೇಳಿದರೆ, ಮ್ಯಾಕ್ಸಿಮೈಸ್ z is equal to 4x plus y subject to constant x plus y less than or equal to 50, 3x plus y less than or equal to 90, x greater than or equal to 0, y greater than or equal to 0 by graphical method. ಸೊ ಇದು LPP ಬರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಸೊ ಇದು 6 ಮಾರ್ಕ್ಸ್ ಕೇಳಿದ್ದಾರೆ ಇಲ್ಲಿ. ಸೊ ಫಸ್ಟ್ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಫಸ್ಟ್ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ 50 ಅಂತ ನೋಡಿ ಇಕ್ವೇಟ್ ಮಾಡಿಕೊಂಡು, ಸೊ ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಎಕ್ಸ್ ವೈ ಫಸ್ಟ್ ಎಕ್ಸ್ 0 ಅಂತ ತಗೊಂಡ್ರೆ ವೈ ಏನು ಸಿಗುತ್ತೆ 50. ಟೇಕ್ ವೈ 0, ಎಕ್ಸ್ 50 ಆಗುತ್ತೆ. ಸೊ ಪಾಯಿಂಟ್ಸ್ ಏನು ಬಂತಿಲ್ಲಿ, ದ ಪಾಯಿಂಟ್ಸ್ ಆರ್, ಸೊ ಫಸ್ಟ್ 2 ಪಾಯಿಂಟ್ ಏನು ತಗೊತೀನಿ, 0, 50 ಆ್ಯಂಡ್ ಬಿ ಆಫ್ 50, 0. 2 ಪಾಯಿಂಟ್ಸ್ ಇದೆ. ಇನ್ನೊಂದು ಇಕ್ವೇಶನ್ ಕೊಟ್ಟಿದ್ದಾರೆ, 3x plus y equal to 90. ಇಲ್ಲಿ x and y values, if you take x0, y is equal to 90 ಆಗುತ್ತೆ. if you take y0, x ಏನಾಗುತ್ತೆ, x is equal to 30 ಆಯಿತು. ಸೊ ಇಲ್ಲಿ the points are C of 0, 90 and D of 30, 0. ಇಲ್ಲಿ 2 ಇಕ್ವೇಶನ್ ಸಾಲ್ವ್ ಮಾಡ್ಕೊಂಡ್ರೆ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಸಾಲ್ವ್ ಮಾಡ್ಕೋಣ. ಒಂದು ಇಕ್ವೇಶನ್ 3x plus y is equal to 90 ಅಂತ ಇದೆ, ಇನ್ನೊಂದು x plus y is equal to 50 ಅಂತ ಇದೆ. ಸೊ ಸೈನ್ಸ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ. ಸೊ y ಕ್ಯಾನ್ಸಲ್ ಆಗುತ್ತೆ. ಸೊ 3x minus x is 2x is equal to 40, x is equal to 20. ಸೊ again x plus y ಅಂದ್ರೆ 50 ಅಂತ ಇದೆ. ಸೊ y is equal to 50 minus x is equal to 50 minus 20, y is equal to 30. ಸೊ 8 ಪಾಯಿಂಟ್ಸ್. ಸೊ x and y ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಕ್ಕಿದೆ. ಈಗ ಗ್ರಾಫ್ ಪ್ಲಾಟ್ ಮಾಡಬೇಕು.
ಈ ಗ್ರಾಫ್ ಆಲ್ರೆಡಿ ಪ್ಲಾಟ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಎಕ್ಸ್ ಡ್ಯಾಶ್ ಇದೆ, ವೈ ವೈ ಡ್ಯಾಶ್. ಸೊ ಪಾಯಿಂಟ್ಸ್ ಏನು ಬಂದಿದೆ, ಫಸ್ಟ್ 0,50 ಅಂಡ್ ಬಿ 50,0. 0,50 ಅಂದ್ರೆ 0 ಇದೆ, ಇಲ್ಲಿ 50 ವೈ ಆಕ್ಸಿಸ್ ಅಲ್ಲಿ, ಇದು 0,50 ಪಾಯಿಂಟ್. ಎ ಆಫ್ 0,50 ಅಂತ ನೋಟ್ ಮಾಡ್ಕೊಳ್ಳಿ. ಈಗೇನ್ ಇನ್ನೊಂದು 50,0 ಇಲ್ಲಿ ಬರುತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ, ಬಿ ಆಫ್ 50,0, ಯಾಕಂದ್ರೆ ನಾನು ಇಲ್ಲಿ 1 ಸೆಂಟಿಮೀಟರ್ಗೆ 10 ಯೂನಿಟ್ಸ್ ಅಂತ ತಗೊಂಡಿದ್ದೀನಿ. ಸ್ಕೇಲ್ ಬಂದಿದೆ ನೋಡಿ, ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ 10 ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್. ಅಗೇನ್ 3x plus y is equal to 90 ಎರಡು ಪಾಯಿಂಟ್ಸ್ ಬಂದಿದೆ, ಸಿ ಆಫ್ 0,90 ಅಂಡ್ ಡಿ ಆಫ್ 30,0. 0,90 ಅಂದ್ರೆ ಇಲ್ಲಿ ಬರುತ್ತೆ ಸಿ ಪಾಯಿಂಟ್, ಡಿ ಪಾಯಿಂಟ್ 30,0 ದಟ್ ಇಸ್ ಇಲ್ಲಿ ಬರುತ್ತೆ. 4 ಪಾಯಿಂಟ್ ಬಂದಿದೆ ಇಲ್ಲಿ. ಫಸ್ಟ್ ಇಕ್ವೇಶನ್ 0,50 ಅಂಡ್ 30,0. ಸೊ ಅಲ್ಲ ಲೈನ್ ಮಾರ್ಕ್ ಮಾಡ್ಕೊಳ್ಳಿ, ಸ್ಕೇಲ್ ತಗೊಂಡು ಇಲ್ಲಿ ಈ ಲೈನ್ ಹೇಳ್ಕೊಳ್ಳಿ. ಸೊ ಇದು ಎಕ್ಸ್ ಪ್ಲಸ್ ವೈ ಲೆಸ್ ದನ್ 50 ಆಯಿತು. ಈಗ 0,90 ಮತ್ತೆ 30,0 ಅಲ್ಲಿ ಒಂದು ಲೈನ್ ಡ್ರಾ ಮಾಡಿ. ಸೊ ಲೈನ್ ಡ್ರಾ ಮಾಡಿದ್ಮೇಲೆ 3x plus y ಲೆಸ್ ದನ್ ಈಕ್ವಲ್ ಟು 90 ಆಗುತ್ತೆ, ಮೆನ್ಷನ್ ಮಾಡಿ. ಫೀಸಿಬಲ್ ರೀಜನ್ ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಎಕ್ಸ್ ಗ್ರೇಟರ್ ದೆನ್ ಅಂದ್ರೆ ಈ ಕಡೆ ಎಕ್ಸ್ ಜಾಸ್ತಿ, ವೈ ಗ್ರೇಟರ್ ದೆನ್, ಎಕ್ಸ್ ಗ್ರೇಟರ್ ದೆನ್ ಅಂದ್ರೆ ಔಟ್ ಸೈಡ್, ಅವೇ ಫ್ರಮ್ ದಿ ಆರಿಜಿನ್ ಬರಬೇಕು. ಅವೇ ಫ್ರಮ್ ದಿ ಆರಿಜಿನ್ ಇಂದ ಹೊರಗಡೆ ತಗೊಂಡಿದ್ವಿ, ಅದಕ್ಕೆ ಎಕ್ಸ್ ಗ್ರೇಟರ್ ದೆನ್ ವೈ ಮತ್ತೆ ವೈ ಗ್ರೇಟರ್ ದೆನ್ ಎಕ್ಸ್. ಸೊ ಇಲ್ಲಿ ಈ ಇಕ್ವೇಶನ್ ನೋಡಿ, 3x plus y ಲೆಸ್ ದನ್ ಈಕ್ವಲ್ ಟು 90 ಇರೋದು ಈ ಲೈನ್ ಅಲ್ವಾ. ಈ ಲೈನ್ ಅಲ್ಲಿ ಏನ್ ಕೊಡಿ, ಲೆಸ್ ದನ್ ಅಂತ ಕೊಟ್ಟಿದ್ದಾರೆ, ಇದು ಟುವರ್ಡ್ಸ್ ದಿ ಆರಿಜಿನ್ ಬರಬೇಕು. ಅದಕ್ಕೆ ಇದನ್ನ ಈ ಸೈಡ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ, ಈ ಕಡೆ ಬರಬೇಕು. ಸೊ ಇಲ್ಲಿ ಇನ್ನೊಂದು ಎಕ್ಸ್ ಪ್ಲಸ್ ವೈ ಲೆಸ್ ದನ್ ಈಕ್ವಲ್ ಟು, ಈ ಲೈನ್ ಅಷ್ಟೇ ಟುವರ್ಡ್ಸ್ ದಿ ಆರಿಜಿನ್, ಏನಕ್ಕೆ ಅಂದ್ರೆ ಲೆಸ್ ದನ್ ಅಂತ ಇದೆ, ಸೊ ಟುವರ್ಡ್ಸ್ ದಿ ಆರಿಜಿನ್. ಸೊ ಈಗ ಎಲ್ಲಾ ಪಾಯಿಂಟ್ ಮೀಟ್ ಆಗ್ತಾ ಇರೋದು ಈ ರೀಜನ್ ಅಲ್ಲಿ, ಸೊ ಅದಕ್ಕೆ ಇದು ಫೀಸಿಬಲ್ ರೀಜನ್ ಆಗುತ್ತೆ. ಸೊ ಈ ಪಾಯಿಂಟ್ ಈ 20,30 ಆಲ್ರೆಡಿ ಪ್ಲಾಟ್ ಮಾಡಿ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ತಗೊಂಡಿದ್ವಿ. ಇದು ಗ್ರಾಫ್ ಮುಖಾಂತರ ನೋಡಬಹುದು ನೀವು. ಸೊ ಈ ಪಾಯಿಂಟ್ ಎಕ್ಸಾಕ್ಟ್ ಎಕ್ಸ್ ಆಕ್ಸಿಸ್ 20 ಅಂತಿದೆ, ವೈ ಆಕ್ಸಿಸ್ ಅಲ್ಲಿ 30 ಅಂತಿದೆ, 20,30. ಸೊ ಇಷ್ಟು ಫಿಸಿಬಲ್ ರೀಜನ್ ಆಯ್ತು, ಮೆನ್ಷನ್ ಮಾಡಿ. ಸೊ ಫಿಸಿಬಲ್ ರೀಜನ್ ಸಿಕ್ಕಿದೆ. ಸೊ ಕಾರ್ನರ್ ಪಾಯಿಂಟ್ಸ್ ಯಾವ್ದಾವ್ದಿದೆ ನೋಡಿ, ಫಿಸಿಬಲ್ ರೀಜನ್ಸ್ ನೋಡಿ, ಎ ಆಫ್ 0,50 ಇದೆ, ಇ ಆಫ್ 20,30, ಡಿ ಆಫ್ 30,0, ಓ ಆಫ್ 0,0. ಸೊ 4 ಕಾರ್ನರ್ ಪಾಯಿಂಟ್ ಇದೆ. ಈಗ ಆಬ್ಜೆಕ್ಟಿವ್ ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ 4 ವ್ಯಾಲ್ಯೂ ಸಿಗುತ್ತೆ, ಅದ್ರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಅಂತ ನೋಡ್ಬೇಕು. ಸೊ ಇಷ್ಟು ಗ್ರಾಫ್ ಆಯ್ತು. ಸೊ ಕಾರ್ನರ್ ಪಾಯಿಂಟ್ಸ್ ಬರೀಬೇಕೀಗ. ದ ಕಾರ್ನರ್ ಪಾಯಿಂಟ್ಸ್ ಆರ್ ಯಾವ್ದು ಬಂದಿದೆ, ಎ ಆಫ್ 0,50, ಇ ಆಫ್ 20,30, ಡಿ ಆಫ್ 30,0 ಅಂಡ್ ಓ ಆಫ್ 0,0. ಸೊ ಟೇಬಲ್ ಡ್ರಾ ಮಾಡ್ಕೊಳ್ಳಿ. ಈ ಟೇಬಲ್ ಅಲ್ಲಿ ಒಂದ್ ಕಡೆ ಕಾರ್ನರ್ ಪಾಯಿಂಟ್ಸ್ ತಗೊಳ್ಳಿ, ಇನ್ನೊಂದು ಆಬ್ಜೆಕ್ಟಿವ್ ಫಂಕ್ಷನ್ z is equal to 4x plus y ಅಂತ ಕೊಟ್ಟಿದ್ದಾರೆ. ಫಸ್ಟ್ ಯಾವುದು, ಎ ಆಫ್ 0,50, ನೆಕ್ಸ್ಟ್ ಇ ಆಫ್ 20,30, ಇನ್ನೊಂದು ಡಿ ಆಫ್ 30,0, ಓ ಆಫ್ 0,0. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 4x plus y ಅಲ್ಲಿ. ಸೊ z is equal to ಏನಾಯ್ತು, 4 into 0 plus y is 50. ಸೊ ಎಷ್ಟಾಯ್ತು ಇಲ್ಲಿ 0,50 50 ಮಾತ್ರ ಉಳಿತು, 4 0 0. ಸೊ ಅಗೇನ್ z is equal to 4 into 20 plus 30, 4 to 20 is 80, 80 plus 30 is 110 ಆಯ್ತು. ಸೊ ಅಗೇನ್ z is equal to 4 into 30 plus 0 ಅಂದ್ರೆ 120 ಆಗುತ್ತೆ. 4 into 0 plus 0 is 0. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದ್ರಿಂದ 120 is maximum out of these 4 values. ಸೊ ಇದನ್ನ ಮ್ಯಾಕ್ಸಿಮಮ್ ಅಂತ ಬರೀಬಹುದು. ಸೊ hence the maximum value of z is 120 at the point, ಯಾವ ಪಾಯಿಂಟ್ ಅಲ್ಲಿ, ಡಿ ಆಫ್ 30,0, ಈ 30,0 ಮ್ಯಾಕ್ಸಿಮಮ್ ಬಂದಿದೆ. ಸೊ ಇಷ್ಟು ಬರೀಬೇಕಾಗುತ್ತೆ, ಇಷ್ಟು ಬರೀ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ ಬಿ. ಈಗ ಇಫ್ a is equal to 3a1 minus 1 2 satisfies the equation a square minus 5a plus 7a is equal to 0, then find the inverse of a using this equation where I is identity matrix of order 2. ಫಸ್ಟ್ ನಾವು ಚೆಕ್ ಮಾಡಬೇಕು ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ ಅಂತ. ಸೊ ಅದಕ್ಕೆ ಫಸ್ಟು ಎ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ, 3 1 minus 1 2, ಎ ಸ್ಕ್ವೇರ್ ಬೇಕು ಇಕ್ವೇಶನ್ ಅಲ್ಲಿ. ಸೊ ಅದಕ್ಕೆ ಎ ಸ್ಕ್ವೇರ್ ಅಂದ್ರೆ ಏನು, ಎ ಇಂಟು ಎ. 3 1 minus 1 2, 3 1 minus 1 2. ಎರಡು 2 x 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ನಾವು ಮಾಡಬಹುದು.
ಸೊ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ 3 into 3 is 9, 1 into -1 is -1, again 3 into 1 is 3, 1 into 2 is 2 plus 2, -1 into 3 -3, 2 into -1 is -2, -1 into 1 is -1, 2 into 2 is 4. So a square ಏನಾಯ್ತು ಇಲ್ಲಿ a square is equal to -1 is 8, 3 plus 2 5, -5 3, 8 5 -5 3. ಸೊ ಅಗೇನ್ ಐ ಅಂದ್ರೆ ಗೊತ್ತಿದೆ 2 cross 2 ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಸೊ ಈಗ ಎಲ್ಲ ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಸೊ ಇಕ್ವೇಶನ್ ತಗೋಣ LHS ಅಂತ ಬರ್ಕೊಂಡು ಇಕ್ವೇಶನ್ ತಗೋತೀನಿ a square -5a ಪ್ಲಸ್ 7i. ಸೊ a square ಅಂದ್ರೆ ಏನು 8 5 -5 3 ಅಂತ ಬಂದಿದೆ. -5 into a is 3 1 -1 2 plus 7 into I is 1 0 0 1 for 2 cross 2 matrix. ಸೊ ಎಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಹೀಗೆ ಇರಲಿ. ಸೆಕೆಂಡ್ ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 15 -5 ಸಾರಿ +5 -5 5 to the 10 plus 7 0 0 7. ಸೊ ಏನಾಯ್ತು ಈಗ 8 -15 plus 7, again here 5 -5 plus 0 -5 plus 5 plus 0 3 -10 plus 7. So LHS is equal to ಏನಾಯ್ತು ಇಲ್ಲಿ 0, so 5 0 0 0 which is equal to RHS ಆಯ್ತು. ಸೊ ಈಗ ಈಕ್ವೇಶನ್ ತಗೊಂಡು ಕೊಟ್ಟಿರೋ ಈಕ್ವೇಶನ್ ನಾವು ಇನ್ವರ್ಸ್ ಕಂಡುಹಿಡಿಯಬೇಕು. ಅದಕ್ಕೆ ಕನ್ಸಿಡರ್ ಮಾಡ್ಕೋತೀನಿ a square -5a plus 7i equal to 0 ಮ್ಯಾಟ್ರಿಕ್ಸ್ ಅಂತ. ಸೊ ಫಸ್ಟ್ ಇಲ್ಲಿ ನಾವು ಪ್ರೀ ಆಪರೇಟ್ ಎ ಇನ್ವರ್ಸ್ ಮಾಡ್ಕೋಬೇಕಿಲ್ಲಿ. ಸೊ ಪ್ರೀ ಆಪರೇಟ್ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಪ್ರೀ ಆಪರೇಟ್ ಮಾಡಿದಾಗ ಏನಾಗುತ್ತೆ ಎ ಇನ್ವರ್ಸ್ ಆಗುತ್ತೆ. ಎ ಸ್ಕ್ವೇರ್ ಅದು ಎ ಇಂಟು ಎ ಅಂತ ಬರ್ಕೋಬಹುದು. -5 into a inverse a plus 7 is constant. A inverse I is equal to A inverse 0. Again A inverse A ಇದೆಯಲ್ವಾ ಅದನ್ನ ನಾವೇನಂತ ಬರೀಬಹುದು I ಅಂತ ಬರೀಬಹುದು. ಸೊ ಇಲ್ಲಿ ಬರೆದಿರ್ತೀನಿ A inverse A ಅಂತ ಎಲ್ಲೇ ಬಂದ್ರು ಅದು I ಅಂತ ಬರೀಬಹುದು. Again I into A ಅಂತ ಬಂದಾಗ A ಅಂತ ಬರೀಬಹುದು. ಸೊ ಇವೆರಡು ಜ್ಞಾಪಕ ಇರಬೇಕು ನಿಮಗೆ. ಸೊ -5 into I ಆಯ್ತು ಪ್ಲಸ್ A inverse into I ಇದು ಅಷ್ಟೇ. ಸೊ A inverse into I ಬಂದ್ರೂ ಎ ಇನ್ವರ್ಸ್ ಆಗುತ್ತೆ. ಐಡೆಂಟಿಟಿ ಜೊತೆ ಯಾವುದೇ ಮ್ಯಾಟ್ರಿಕ್ಸ್ ತಗೊಂಡ್ರು ಸೇಮ್ ಮ್ಯಾಟ್ರಿಕ್ಸೇ ಬರುತ್ತೆ ನಿಮಗೆ. ಸೊ ಅದಕ್ಕೆ ಇಲ್ಲಿ ಎ ಇನ್ವರ್ಸ್ ಅಂತ ಬರೀಬಹುದು. ಸೊ ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಇಸ್ 0. ಸೊ 7 ಎ ಇನ್ವರ್ಸ್ ಇಲ್ಲೇ ಇರಲಿ. ಸೊ ಇದನ್ನ ಅಪೋಸಿಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 5a -5 ಇರೋದು +5 ಆಗುತ್ತೆ. ಸೊ IA is equal to A ಆಯಿತು. ಸೊ ನಾನು ಡೈರೆಕ್ಟ್ ಆಗಿ ಎ ಅಂತ ಬರ್ಕೋತಿದ್ದೀನಿ ಇಲ್ಲಿ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. I ಬಂದ್ರೆ ಏನು 1 0 0 1 ವೇರ್ A is 3 1 -1 2. Again 5 into 1 is 5 -3. Again 0 -1. 5 into 0 0 plus 1 5 -2. So 7 into A inverse is equal to ಏನಾಯ್ತಾಗ 5 -2 -1 1 and 3 ಬರುತ್ತೆ. So which implies A inverse is equal to 1/7 2 -1 1 3. ಈ ತರ ನೀವು ಫೈಂಡ್ ಔಟ್ ಮಾಡಬೇಕು A inverse ನ ಇದರಲ್ಲಿ. ಇಲ್ಲಿಗೆ ನಿಮ್ಮ ಫಸ್ಟ್ ಮಾಡ್ಯೂಲ್ ಕ್ವೆಶ್ಚನ್ ಪೇಪರ್ ಕಂಪ್ಲೀಟ್ ಆಯಿತು. ಸೊ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕಾದರೆ ಮಾಡ್ಯೂಲ್ ಪೇಪರ್ 1 ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು ಅಥವಾ ಮೇಲ್ ಮುಖಾಂತರ ಮೇಲ್ ಮಾಡಿ.